ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ವಿದ್ಯಸ್ವರಾಟ್ ತೇನೇ ಬ್ರಹ್ಮರದಾಯಾದಿಕಮಯೇ ಮುಹ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಗುರ್ರಪಿ ಪರಮಶ್ಚಿಂತಯೇತಂ ಮಹಂತಂ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸಂಶಯ ಶೃಣುತ್ವೋ ವಾಚಂ ತವ ಯೋಗೇಶ್ವರೇಶ್ವರ ನ ನಿವರ್ತತ ಆತ್ಮಸ್ಥೋ ಏನ ಭ್ರಮ್ಯತೆ ಮೇ ಮನಃ. ಹೇ ಶ್ರೀಕೃಷ್ಣ ಪರಮಾತ್ಮ, ಎಂದಂಗೆ ಇದು ನಮ್ಮ 2-3 ದಿವಸ ದೀಪಾವಳಿ ನಿಮಿತ್ತಕವಾಗಿ ಸೂಟಿ ಕೊಡಲಾಗಿತ್ತು. ಇವತ್ತು ಮತ್ತೆ ದ್ವಿತೀಯ ಪಾಠ ಆರಂಭ ಆಗ್ತದೆ. ನಿಮ್ಮೆಲ್ಲರಿಗೂ ತಿಳಿದಂತೆ ಹಿಂದಿನ ಸಂದರ್ಭ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ 12ನೇ ಅಧ್ಯಾಯ ಆರಂಭ ಆಗಿತ್ತು. 16ನೇ ಶ್ಲೋಕದ ಪಾಠ ಆಗಬೇಕಾಗಿತ್ತು. ಉದ್ಧವ ಈ ಶ್ಲೋಕದಲ್ಲಿ ಹೇಳ್ತಾನೆ, ಹೇ ಪರಮಾತ್ಮ, ನಿನ್ನ ಮುಖಾರವಿಂದದಿಂದ ಅನೇಕ ವಿಷಯಗಳನ್ನು ಕೇಳ್ತಾ 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 ನಿನ್ನ ಅನೇಕ ಉಪದೇಶಗಳು ಕೇಳಿದಂಗೆ ನನಗೆ ಮನಸ್ಸಿನೊಳಗೆ ಸಂಶಯಗಳು ಹೋಗ್ತಾ ಇಲ್ಲ, ಮತ್ತು ಸ್ವಲ್ಪ ಸಂಶಯ ಹೆಚ್ಚಾಗ್ತಾ ಇದೆ. ಏನು ಯಾವ ಸಂಶಯ ಅದು? ನೀ ಇಲ್ಲಿಯವರೆಗೆ ಹಿಂದೆ ಹೇಳಿದೆ, ವಾಯುದೇವರು ನನ್ನ ಭಕ್ತ ಕೋಟಿಯಲ್ಲಿ ಜೀವೋತ್ತಮರು, ಶ್ರೇಷ್ಠ ಅಂತ ಹೇಳಿದೆ. ನಾನು ವಿಶೇಷವಾಗಿರ್ತಕ್ಕಂತಹ ಅವರಲ್ಲೇನೇ ಪೂಜೆ ಸ್ವೀಕಾರ ಮಾಡ್ತೇನೆ, ಅಂದ್ರೆ ಅವರ ಅಧಿಷ್ಠಾನ. ಇಷ್ಟು ಹೇಳಿ ನನ್ನ ಭಕ್ತರ ಒಳಗೆ ಅವರು ಅತ್ಯಂತ ಉತ್ತಮರು ಅಂತ ಹೇಳಿ ಈಗ ಗೋಪಿಕಾ ಸ್ತ್ರೀಯರು ಶ್ರೇಷ್ಠ ಅಂತ ಹೇಳಿದೆ. ಹಾಗಾದರೆ ಏನು? ಇದನ್ನೇ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಈ ಪ್ರಶ್ನವನ್ನು ಸ್ಫುಟೀಕರಣ ಮಾಡ್ತಾರೆ. ವಾಯೋ ಮುಖ್ಯಧಿಯ ಇತ್ಯುಕ್ತ ವಿಶೇಷತೋ ಗೋಪಿಕಾ ಇತಿ ಪ್ರಶಂಸನಾತ್ ಸಂಶಯ ಶೃಣ್ವತಃ ಇತಿ ಚೋದಯತಿ. ನೀ ಹಿಂದಿನ ಶ್ಲೋಕಗಳಲ್ಲಿ 11-12 ಶ್ಲೋಕಗಳಲ್ಲಿ ಅಲ್ಲಲ್ಲಿ ಭಗವಂತನ ಪೂಜೆ ಮಾಡಬೇಕು, ವಾಯುದೇವರಲ್ಲಿ ಮುಖ್ಯ ಧ್ಯೇಯ ಅಂದರೆ ಜೀವೋತ್ತಮರು ಅಂತ ಪೂಜೆ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಕಡೆಗೆ ವಿಶೇಷತೋ ಗೋಪಿಕಾ, ನನಗೆ ಗೋಪಿಕಾ ಸ್ತ್ರೀಯರು ಬಹಳ ಪ್ರಿಯರು. ಅವರಿಗೆ ಯಾವ ಗುರುಕುಲವಾಸವಿಲ್ಲ, ವೇದಾಧ್ಯಯನವಿಲ್ಲ, ಸಂಸ್ಕಾರಗಳಿಲ್ಲ. ಆದರೂ ನನ್ನನ್ನು ಅನನ್ಯವಾಗಿ ಶರಣಾಗತರಾಗಿ ನನ್ನ ಕಡೆಗೆ ಬಂದರು, ನನಗೆ ಅವರು ಬಹಳ ಪ್ರಿಯರು ಅಂತ ಹೇಳಿ. ಒಂದು ಕಡೆಗೆ ವಾಯುದೇವರ ಅತ್ಯಂತ ಪ್ರಿಯರು ಅಂತ ಹೇಳ್ತೀವಿ, ಒಂದು ಕಡೆ ಗೋಪಿಕಾ ಸ್ತ್ರೀಯರು ಅವರು ನನ್ನ ಆತ್ಮರು, ನನಗೆ ಅತ್ಯಂತ ಬೇಕಾದವರು ಅಂತ ಹೇಳಿಬಿಟ್ಟು ಅದಕ್ಕೆ ನನ್ನ ಸಂಶಯ ಬಂತು, ನಿನ್ನ ಭಕ್ತರೊಳಗೆ ಅತಿ ಉತ್ತಮರು ಯಾರು ಎಂಬುವಂಥ ಉತ್ತರವನ್ನು ಕೊಡಬೇಕಂದಾಗ ಆ ಕಾಲಕ್ಕೆ ಪರಮಾತ್ಮ ಹೇಳ್ತಾನ, ಯೇಷ ಜೀವೋ ವಿವರ ಪ್ರಸೂತಿ ಪ್ರಾಣೇನ ಘೋಷೇಣ ಗುಹಂ ಪ್ರವಿಷ್ಟ ಮನೋಮಯಂ ಸೂಕ್ಷ್ಮಮುಪೈತಿ ರೂಪಂ ಮಾತ್ರಾಸ್ವರೋ ವರ್ಣಯಿತಿ ಸ್ಥವಿಷ್ಟಂ. ಇಲ್ಲಿ ಭಗವದ್ ಭಕ್ತರಲ್ಲಿ ವಾಯುದೇವರೇ ಉತ್ತಮರು.
ಲಕ್ಷ್ಮೀ ನಂತರ ಜೀವಕೋಟಿ. ಈ ವಿಷಯವನ್ನು ಬಹಳ ವಿಸ್ತಾರವಾಗಿ ಆಚಾರ್ಯ ತಾತ್ಪರ್ಯದಲ್ಲಿಯೂ ಬಹಳ ಹೇಳಿದ್ದಾರೆ. ಮುಂದಿನ ತಾತ್ಪರ್ಯ ಹೆಚ್ಚಾಗಿ ಇದೇ ವಿಷಯಕವಾಗಿದೆ. ಒಂದು 5-6 ಶ್ಲೋಕ ಭಾಗವತರು ಇದನ್ನೇ ವಿಷಯ ಹೇಳ್ತಾರೆ. ಮೂಲ ಏನು, ಭಗವಂತನ ಭಕ್ತ ಕೋಟೆಯಲ್ಲಿ ವಾಯುದೇವರು ಹೋಗ್ತವೆ. ಎಲ್ಲೆಲ್ಲಿ ನಾವು ವಾಯುದೇವರು ಅಂತೀವೋ ಬ್ರಹ್ಮದೇವರು ಬಂದ್ರ ಜೊತೆಗೆ ಏನು ಅಂದರೆ ವಾಯುದೇವರಿಗೇನು ಹೇಳ್ತೀವೋ ಅವರ ಸ್ವರೂಪ ಕೀರ್ತನ, ಅವರ ಭಕ್ತಿ, ಅವರ ಜ್ಞಾನ, ಅವರ ವೈರಾಗ್ಯ, ಅವರ ಸಾಮರ್ಥ್ಯ, ಶಕ್ತಿ, ಅವರ ವ್ಯಾಪ್ತಿ ಪ್ರಾಯ ಅದೆಲ್ಲ ಬ್ರಹ್ಮದೇವರಿಗೂ ಅನ್ವಿತ ಆಗ್ತದೆ ಅಂತ ತಿಳ್ಕೋಬೇಕು. ಆವಾಗ ಅವರು ಜೀವೋತ್ತಮರೇ. ಈಗ ಚತುರ್ಮುಖ ಬ್ರಹ್ಮದೇವರು, ಹಾಗೆ ಇದೇ ವಾಯುದೇವರೇ ಮುಂದೆ ಬ್ರಹ್ಮದೇವರಾಗೋದಿಲ್ಲ. ಹೀಗಾಗಿ ಬ್ರಹ್ಮನ ಮಹಿಮೆ ಹೇಳಿದರೆ ವಾಯುದೇವರ ಮಹಿಮೆ ಹೇಳ್ದಂಗೆ ವಾಯೋ ಮುಖ್ಯ ಧಿಯಾ ಅಂತ ಹೇಳಿದಕ್ಕೆ ಉತ್ತರವು ಕೊಡುವೆಳ್ಳಕ್ಕೆ ಬ್ರಹ್ಮದೇವ ಜೀವೋತ್ತಮ ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ಹೇಳಿದ್ರು ಅಂದರೆ ಈ ವಾಯುದೇವರೇ ಬ್ರಹ್ಮದೇವರು ಆ ದೃಷ್ಟಿಯಿಂದ ಹೇಳ್ತಾರೆ. ಈಗ ಈ ಶ್ಲೋಕದ ಸಾಮಾನ್ಯ ಅರ್ಥ ಏನು ಅಂತಂದರೆ ಜೀವ ಅಂದರೆ ಜೀವೋತ್ತಮರಾಗಿರ್ತಕ್ಕಂಥ ಚತುರ್ಮುಖರು. ಇವರು ವಿವರ ಪ್ರಸೂತಿ. ಇವರು ವಿಶೇಷವಾಗಿ ವರ ಅಂದರೆ ಶ್ರೇಷ್ಠರಾದ ಗರುಡ ಮತ್ತು ರುದ್ರ, ಪಾರ್ವತಿ ಮೊದಲಾದವರಿಗೆ ಇವರು ಜನಕರಾಗಿದ್ದಾರೆ ಏನೇ ಅಂತ ವಿವರ ಪ್ರಸೂತಿ. ವಿಶೇಷೇಣ ವರಾಹ ಯೇ ವಿವರಾಹ ತೇಷಾಂ ಪ್ರಸೂತಿ. ಇವರು ಏನು ಮಾಡ್ತಾರೆ ಅಂತ ಕೇಳಿದರೆ ಪ್ರಾಣ ಸರ್ವಪ್ರೇರಕರಾಗಿರ್ತಕ್ಕಂತಹ ಪರಮಾತ್ಮ ಏನಿದೆ ಮತ್ತು ಘೋಷ ಪ್ರಾಣೇನ ಘೋಷೇಣ. ಘೋಷ ಅಂದರೆ ಶಬ್ದಗಳ ಧ್ವನಿ ರಾಶಿ, ಶಬ್ದರಾಶಿ, ವೇದ ಏನಿದೆ ಆ ವೇದಾಭಿಮಾನಿಯಾಗಿರ್ತಕ್ಕಂಥ ರಮಾದೇವಿ ಘೋಷೇಣ ಮತ್ತು ರಮಾದೇವಿ ಗರುಡಾಶೇಷ ಇವರೆಲ್ಲರಿಂದಲೂ ಕೂಡಿಕೊಂಡು ಗುಹಾಂ ಪ್ರವಿಷ್ಟ ಏನು ಹೃದಯ ಗುಹಾದೊಳಗೆ ಪ್ರವೇಶ ಮಾಡುತ್ತಾರೆ. ಘರ್ಮಾಸಮಂತಾತ್ ತ್ರಿವೃತಂ ವ್ಯಾಪತಸ್ತು ತಯೋರ್ದೃಷ್ಟಿಂ ಮಾತರಿಶ್ವಾದದಾನ ಎಂಬುವಂಥ ವೇದವಾದ ಹೇಳುತ್ತೆ. ಹೃದಯ ಗುಹಾದೊಳಗಿದ್ದು ಭಗವಂತನನ್ನು ಉಪಾಸನ ಮಾಡ್ತಾರೆ. ಮನೋಮಯಂ ಸೂಕ್ಷ್ಮೋಪಯತಿ ರೂಪಂ. ಇವರು ಇನ್ನು ಹೃದಯ ಗುಹಾದೊಳಗಿದ್ದುಕೊಂಡು ಮನೋಮಯ ಅಂದರೆ ಮನಃಪ್ರೇರಕವಾಗಿರ್ತಕ್ಕಂಥ ಸೂಕ್ಷ್ಮವಾದಂಥ ರೂಪವನ್ನು ಹೊಂದಿ ಅದೇನು ಮಾಡ್ತಾರೆ, ಮಾತ್ರಾ ಸ್ವರೋ ವರ್ಣ ಇತಿ ಸ್ಥವಿಷ್ಟಂ. ಇಲ್ಲಿ ಮಾತ್ರ ಹೃಸ್ವವಾಗಿರ್ತಕ್ಕಂಥ ಮಾತ್ರ ಒಳಗೆ ಉದಾತ್ತ, ಅನುದಾತ್ತ, ಸ್ವರಿತ ಅಂಥದ್ದು. ಮತ್ತು ವರ್ಣ ಅಂದರೆ ಅಕಾರಾದಿ ವರ್ಣಗಳು, ಅ, ಆ, ಈ ಇತ್ಯಾದಿ ವರ್ಣಗಳು. ಸ್ವರ ಅಕಾರಾದಿ ವರ್ಣ. ಆಮೇಲೆ ವರ್ಣ ಅಂತಂದರೆ ವೇದ. ಇವುಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಸ್ಥವಿಷ್ಟ ಅಂದರೆ ಸ್ಥೂಲ ರೂಪವನ್ನು ಹೊಂದಿರತಕ್ಕಂತಹ ಪರಮಾತ್ಮ. ಇವರನ್ನು ಪರಮಾತ್ಮ ಹೊಂತಾನೆ ಅಂದರೆ ವಾಯುದೇವ ಹೃದಯ ಗುಹಾದೊಳಗೆ ಉಪಾಸನ ಮಾಡಿ ಪರಮಾತ್ಮನನ್ನು ಹೊಂದುತ್ತಾರೆ ಅಂತ ಇಷ್ಟ ಅರ್ಥ. ಗೋಪಿಕಾ ಸ್ತ್ರೀಯರೇ ನನ್ನನ್ನು ಹೊಂದಿದರು ಅಂತ ಹೇಳಿದ ಮೇಲೆ ಅವರಿಗಿಂತೂ ಎಷ್ಟೋ ಪಾಲು ಶ್ರೇಷ್ಠನಾಗಿರ್ತಕ್ಕಂಥ ವಾಯುದೇವರು ನನ್ನನ್ನು ಯಾವಾಗಲೂ ಹೊಂದುತ್ತಾರೆ ಎಂಬುವಂಥದ್ರ ಬಗ್ಗೆ ಏನು ಹೇಳೋದು ಕೈಮುತ್ತಿ ನ್ಯಾಯದಿಂದ. ಇದನ್ನೇ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ತಾತ್ಪರ್ಯ ನೋಡಿ, ಕೋಪಿಕಾಪಿ ಮಾಂ ಈಯುಹು. ಗೋಪಿಕಾಸ್ತ್ರೀಯರೇ ನನ್ನನ್ನು ಅನನ್ಯವಾಗಿ ನಂಬಿ ಸೇವೆ ಮಾಡಿ ಹೊಂದಿದರು. ಈಯುಹು ಕಿಮು ವಾಯುವಾದ್ಯಾಹ ಇತಿ ದರ್ಶಯಿತು. ವಾಯುದೇವರೇ ಮೊದಲಾದಂಥ ಜೀವೋತ್ತಮರು ನನ್ನನ್ನು ಹೊಂದುತ್ತಾರೆ ಎಂದು ಪ್ರತ್ಯೇಕ ಏನು ಹೇಳಬೇಕು? ಗೋಪಿಕಾ ಪ್ರಶಂಸನಂ. ಈ ದೃಷ್ಟಿಯಿಂದ ಗೋಪಿಕಾಸ್ತ್ರೀಯದ ಪ್ರಶಂಸನ ಹೊರತು ವಾಯುದೇವರಿಗಿಂತವರು ಉತ್ತಮರು, ಬಹಳ ಪ್ರಿಯರು ಅಂತ ಅರ್ಥ. ಗೋಪಿಕಾಸ್ತ್ರೀಯರಂತಹ ಸಾಮಾನ್ಯ ಭಕ್ತರೇ ನನಗೆ ಅತ್ಯಂತ ನನ್ನ ಹೊಂದಿದ್ರು ಅನ್ನೋ ಮೇಲೆ ವಾಯುದೇವರಂಕ ಪ್ರಶ್ನೆ ಇಲ್ಲ. ಈ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ವಾಯುದೇವರಿಗಿಂತಲೂ ಗೋಪಿಕಾಸ್ತ್ರೀಯರು ಭಗವಂತನಿಗೆ ಬಹಳ ಪ್ರಿಯರು ಅಂತ ಅರ್ಥ ಮಾಡಿಕೊಳ್ಳಬಾರದು. ಸರ್ವಗುಣೈ ಸರ್ವೋತ್ತಮಸ್ತು ವಾಯುರೇವ. ನೋಡಿ, ಜೀವಕೋಟಿಯಲ್ಲಿ ಅಂತ ಸರ್ವಗುಣೈ ಜ್ಞಾನಭಕ್ತ್ಯಾದಿ ವೈರಾಗ್ಯಾದಿ ಗುಣಗಳಿಂದ
ಸರ್ವೋತ್ತಮಸ್ತು ಎಲ್ಲ ಜೀವನಕ್ಕಿಂತಲೂ ಉತ್ತಮರು ವಾಯುದೇವರೇ. ಸೈವತಿ ಹಿರಣ್ಯಗರ್ಭ ಇತಿ ದರ್ಶಯತಿ. ಆ ವಾಯುದೇವರೇ ಮುಂದಿನ ಕಲ್ಪದಲ್ಲಿ ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮದೇವರು ಆಗ್ತಾರೆ. ಯಯೇಷ ಜೀವೋ ಯವರ ಪ್ರಸೂತಿ ಇತ್ಯಾದಿ. ಈ ಮೇಲೆ ಹೇಳಿದ ಯಯೇಷ ಜೀವ ಅಂದರೆ ಜೀವೋತ್ತಮರಾದಂಥ ವಾಯುದೇವರೇ, ಈಗ ಬ್ರಹ್ಮದೇವರು. ವಿವರ ಪ್ರಸೂತಿ ಅಂತಂದರೆ ಆಗ ಹೇಳ್ತಾರೆ ನಿಮಗೆ. ವಿವರ ಪ್ರಸೂತಿ ಅಂದರೆ ಅದು ಅರ್ಥ ಬಿಡಿಸಿ ಹೇಳ್ತಾರೆ. ವಿ ಅಂದರೆ ವಿಶೇಷೇಣ, ತಾತ್ಪರ್ಯ ನೋಡ್ರಿ. ವರಾಣ ಅಹಂಕಾರಾದಿನಾಮಪಿ. ವರರು ಅಂದರೆ ಅಹಂಕಾರ ತತ್ವ, ಇವುಗಳಿಗೆ ನಿಯಾಮಕರಾದ ಗರುಡಶೇಷ ರುದ್ರಾದಿಗಳು. ಪ್ರಸೂತಿ ಅವರವರ ಹೆಂಡಲಾಗ್ತಕ್ಕಂಥ ಪಾರ್ವತಿ, ಇವರಿಗೆ ಪ್ರಸೂತಿ ಉತ್ಪತ್ತಿಕರ್ತ. ಇದೆ ಗರುಡಶೇಷ ರುದ್ರಾದಿಗಳನ್ನು ಏನು ಹುಟ್ಟಿಸ್ತಕ್ಕಂತಹ ಯಾರು? ಬ್ರಹ್ಮದೇವರು. ಅದಕ್ಕೆ ಅವರು ವಿವರ ಪ್ರಸೂತಿ, ವಿಶೇಷೇಣ ವರಾಣ ಪ್ರಸೂತಿ. ಪ್ರಾಣೇನ ಮತ್ತು ಘೋಷೇಣ. ಪ್ರಾಣ ಅಂದರೆ ವಿಷ್ಣು ಪರಮಾತ್ಮ, ಘೋಷ ಅಂದರೆ ವೇದಾತ್ಮಗಳಾಗತಕ್ಕಂಥ ಮಹಾಲಕ್ಷ್ಮಿ. ಇವರಿಂದ ಕೂಡಿಕೊಂಡು ಏನು ಹೃದಯ ಗುಹಾದೊಳಗೆ ರುದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳ ಹೃದಯ ಗುಹೆಯಲ್ಲಿ ಇದ್ದು ಭಗವಂತನನ್ನು ಉಪಾಸನ ಮಾಡ್ತಾರೆ. ಅದನ್ನು ಹೇಳಿದರು. ಮನೋಮಾತ್ರಾದಯಶ್ಚ ಹಿರಣ್ಯಗರ್ಭಶ್ಚ ದೇವ್ಯಾ ಪರಮಾತ್ಮನಶ್ಚ ವ್ಯಕ್ತಿಸ್ಥಾನಾನಿ ಇತ್ಯುಕ್ತಂ ಪ್ರಾಣೇನ. ಮನಸ್ಸು ಮತ್ತು ಮಾತ್ರ ಅಂತಂದರೆ ಸ್ವರ ಮತ್ತು ವರ್ಣಗಳು, ವೇದ, ಇವುಗಳು ಚತುರ್ಮುಖ ಲಕ್ಷ್ಮಿ ಮತ್ತು ಪರಮಾತ್ಮರಿಗೆ ಅಭಿವ್ಯಕ್ತ ಸ್ಥಾನಗಳು. ಅಂದರೆ ವೇದಗಳೇನಾಗ್ಯಾವ? ಸ್ವರಾತ್ಮಕ ವರ್ಣಾತ್ಮಕ ಆಗಿಲ್ಲ. ಅಂದರೆ ಸಕಲ ವೇದಗಳಿಂದ ಪ್ರತಿಪಾದ್ಯರು ಮುಖ್ಯವಾಗಿ ಪರಮಾತ್ಮ, ಲಕ್ಷ್ಮಿ ಮತ್ತು ಇವರು. ಅದನ್ನೇ ಹೇಳಿದರು. ಯಥಾನಲಖ್ಯೇ ನಿಲಬಂಧುರುಷ್ಮ ಬಲೇನ ದಾರುಣ್ಯಧಿಮಥ್ಯಮಾನಃ ಅಣುಪ್ರಜಾತೋ ಹವಿಷಾ ಸಮಿಧ್ಯತೆ ತಥೈವ ಮೇ ವ್ಯಕ್ತಿರಿಯಂ ಚ ವಾಣಿ. ವೇದಗಳೇ ನನ್ನನ್ನು ಚೆನ್ನಾಗಿ ತಿಳಿಸ್ತಕ್ಕಂಥ ಉತ್ತಮ ಸಾಧನಗಳು ಅಂಥೇಳಿ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಸರ್ವೇ ವೇದಾ ಯತ್ಪದಂ ಆಮನಂತಿ. ವೇದ ಭಗವಂತನ ಸ್ವರೂಪವನ್ನು ಚೆನ್ನಾಗಿ ಪ್ರಕಟಗೊಳಿಸ್ತಕ್ಕಂಥದ್ದೇನಾದರೂ ಇದ್ದರೆ ವೇದಗಳು. ಆ ವಿಷಯವನ್ನು ಇಲ್ಲಿ ಹೇಳಿಕೊಳ್ತಾರೆ. ಏನು, ಯಾವ ರೀತಿಯಾಗಿ ಕಟ್ಟಿಗೆ ಇಲ್ಲಿ ಅಗ್ನಿ ಇರ್ತದೆ, ಅರಣಿ ಪಾತ್ರ ಅಂತ ಅಲ್ಲ, ಹರಳೆ ಕಟ್ಟಿಗೆ, ಬನ್ನಿ ಕಟ್ಟಿಗೆ, ಆ ಎರಡನ್ನು ತೊಗೊಂಡು ತಿಕ್ತಿರ್ತಾರೆ. ತಿಕ್ಕಿಯಲ್ಲಿ ಅಗ್ನಿ ಹೊರಗೆ ಬರ್ತದೆ. ದಾರುಣ್ಯ ಅಧಿಮಥ್ಯಮಾನ. ಕಟ್ಟಿಗೆಯನ್ನು ಮಥನ ಮಾಡಿದರೆ ಹೆಂಗೆ ಒಳಗೆ ಅಗ್ನಿ ಪ್ರಕಟ ಆಗ್ತಾನೋ, ಅಣುಪ್ರಜಾತೋ ಹವಿಷಾ ಸಮಿಧ್ಯತೆ, ಅದರಂತೆ ತಥೈವ ಮೇ ವ್ಯಕ್ತಿರಿಯಂ ಹಿ ವಾಣಿ. ಅದನ್ನೇ ಗುರುಗಳು ಆಚಾರ್ಯ ಪೂರ್ವರೂಪಂ ಅಂತೇವಾ ಶುದ್ಧರೂಪಂ ವಿದ್ಯಾ ಸಂದೇಹ ಪ್ರವಚನಗೋ ಸಂಧಾನಂ ಅಂತಲ್ಲ. ಆಚಾರ್ಯರು ಶಿಷ್ಯರು ಅವರು ಹೇಳೋದು ಇವರು ಕೇಳೋದು ಇದೇ ಮಥನ. ಈ ಮಥನದಿಂದ ಏನಾಗ್ತದೆ ಹೇಳಿ, ವೇದಗಳಿಂದ ಭಗವಂತನ ಪವಿತ್ರವಾಗಿರ್ತಕ್ಕಂತಹ ಸ್ವರೂಪ ಚೆನ್ನಾಗಿ ಗೊತ್ತಾಗ್ತದೆ. ಅದೇ ಹೇಳಿದ್ರು, ಬರೇ ವೇದ ಓದಿದ್ರೆ ಅದೇನು ಗೊತ್ತಾಗಂಗಿಲ್ಲ. ಬರೀ ಕಟ್ಟಿಗೆ ಮನೆಯಾಗಿ ಇಟ್ಕೊಂಡು ಕೂತ್ರೆ ಅಗ್ನಿ ಹೊರಗೆ ಬರೋಂಗಿಲ್ಲ. ಕಟ್ಟಿಗೆನ ಮಾಡಬೇಕು, ಎರಡೂ ತಿಕ್ಕಬೇಕು, ಮಥನ ಮಾಡಬೇಕು. ಆ ಗುರುಗಳು ಹೇಳೋದು ಇವು ಕೇಳೋದು ಇದೇ ಮಥನ. ಮತ್ತು ತದ್ವಿದ್ಯೆ ಪ್ರಶ್ನವನ್ನು ಮಾಡಬೇಕು. ಆಮೇಲೆ ಉಪಕ್ರಮದಲ್ಲಿ ಏನು ಹೇಳ್ಯಾರ, ಉಪಸಂಹಾರದಲ್ಲಿ ಏನು ಹೇಳ್ಯಾರ, ಅಭ್ಯಾಸ ಏನಾಗಿದೆ, ಅಭ್ಯಾಸ ವಾಕ್ಯಗಳು ಯಾರ ಪರವಾಗಿವೆ, ಇವೆಲ್ಲ ಉಪಕ್ರಮಾದಿ ತಾತ್ಪರ್ಯ ನಿಶ್ಚಾಯಕ ಲಿಂಗಗಳು ಅಂತಂತ. ಈ ಲಿಂಗಗಳಿಂದ ಚೆನ್ನಾಗಿ ನಾವು ಅದನ್ನು ವಿಚಾರ ಮಾಡಿದರೆ ಏನಾಗ್ತದೆ, ಓಂ ತತ್ತು ಸಂ ಅನ್ವಯ ಓಂ ಎಂಬ ಬ್ರಹ್ಮಸೂತ್ರದ ಅರ್ಥವನ್ನೇ ಇದು ಹೇಳ್ತಾರೆ. ಏನು ಇದು ಹೆಚ್ಚಾಗಿ ಗುರುಗಳ ಉಪದೇಶ ಹೆಚ್ಚಾದಂಗೆ ಪರಮಾತ್ಮ ಅಭಿವ್ಯಕ್ತ ಆಗ್ತದೆ. ಏನು ಮತ್ತು ಅಷ್ಟೇ ಅಲ್ಲ, ಈ ಪಾಠ ಪ್ರವಚನಾದಿಗಳಿಂದ ಜ್ಞಾನಕ್ಕೂ ಚೆನ್ನಾಗಿ ಬಂದೇ ಬರ್ತದೆ, ಅಭಿವ್ಯಕ್ತ. ಅದರ ಜೊತೆಗೆ
ಆ ಪವಿತ್ರ ವೇದೋಚ್ಚಾರವನ್ನು ಮಾಡಿದ್ದರಿಂದ ನಮ್ಮ ಬುದ್ಧಿಯಲ್ಲಿ ಭಗವಂತನ ವಿಷಯ ಸಂಚಾರವಾಗಿದ್ದರಿಂದ ಪಾಪಗಳು ಹೋಗ್ತವೆ. ಅಂದರೆ ಪಾಠ ಪ್ರವಚನಗಳಿಂದ ಜ್ಞಾನವೂ ಬರ್ತದೆ, ಪಾಪನೂ ಹೋಗ್ತದೆ. ಹೆಂಗೆ ಅಗ್ನಿಯಿಂದ ಬೆಳಕೂ ಬರ್ತದೆ, ಮತ್ತು ಮೇಲೆ ಏನಾದರೂ ಅನ್ನ ಗಿನ್ನ ಇಟ್ಟರೆ ಅನ್ನೂ ಆಗ್ತದೆ, ಪರಿಪಕ್ವ ಆಗ್ತದೆ, ಅಡುಗೆನೂ ಆಗ್ತದೆ, ಬೆಳಕೂ ಬರ್ತದೆ. ಹಾಗೆ ಜ್ಞಾನದಿಂದ ಅಂತೂ ಏನಾಯಿತು, ಭಗವಂತನನ್ನು ಅಭಿವ್ಯಕ್ತ, ಭಗವಂತನ ಸ್ವರೂಪವನ್ನು ಪ್ರಕಟ ಮಾಡುವುದಕ್ಕೆ ದೊಡ್ಡ ಸಾಧನ ಅಂದರೆ ಯಾವುದು? ವೇದ. ನೈಷಾ ತರ್ಕೇಣ ಮತಿರಾಪನೀಯ. ಏನೇ ಪರಮಾತ್ಮನ ತರ್ಕ ಮಾಡಿಯೋ ಮನಸ್ಸಿನಿಂದಲೋ ಮತ್ತೇನೋ ಯಾವುದೋ ಪ್ರತ್ಯಕ್ಷದಿಂದೋ ಅನುಮಾನದಿಂದೋ ಭಗವಂತ ನಮಗೆ ಪೂರ್ಣ ತಿಳಿಯೋದಿಲ್ಲ. ತಿಳಿಯಬೇಕಾದರೆ ಅತ್ಯುತ್ತಮ ವೇದಗಳೇ ಬೇಕು. ವೇದಗಳೇ ಭಗವಂತನ ತಿಳಿಸ್ತಕ್ಕಂಥ ಮುಖ್ಯ ಸಾಧನಗಳು. ಅದಿಲ್ಲದೆ ತಿಳಿಯಂಗಿಲ್ಲ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಅಂತ ಸದಾಗಮೈಕ ವಿಜ್ಞೇಯ ಅಂತ ಹೇಳಿದ್ದಾರೆ. ತತ್ರಾಪಿ ವಿಶೇಷತೋ ಭಗವತಃ ವ್ಯಕ್ತಿಸ್ಥಾನಂ ಇತ್ಯಾಹ ಯಥಾ ಅನಲಹ ಇತ್ಯಾದಿ. ಇನ್ನು ವೇದಗಳಿಂದ ಅನೇಕ ಪ್ರತಿಪಾದ್ಯರಿದ್ದಾರೆ. ಧರ್ಮವೂ ವೇದಕ್ಕೆ ಪ್ರತಿಪಾದ್ಯ ಆಗಿದೆ. ವೇದದಿಂದ ಸಾಮಾನ್ಯ ಪುಷ್ಕರ ದೇವತೆಯಿಂದ ಮಾಡಿಕೊಂಡು ಲಕ್ಷ್ಮೀ ತನಕ ಎಲ್ಲ ದೇವತೆಗಳು ವೇದಗಳಿಂದೇ ನಮಗೆ ತಿಳಿಯಲ್ಪಡ್ತಾರೆ. ಅವರ ಅಭಿವ್ಯಕ್ತಿ ಸ್ಥಾನವೇ ಅಂದರೆ ಮುಖ್ಯವೃತ್ಯ ಅಂತಂತಾರೆ. ಮುಖ್ಯವೃತ್ತಿಯಿಂದ ವೇದಗಳಿಗೆ ಪರಮಾತ್ಮನೇ ಪ್ರತಿಪಾದ್ಯನಾಗಿದ್ದಾನೆ. ಅದನ್ನೇ ಯಥಾನದ. ಹೀಗೆ ಇನ್ನಿಷ್ಟು ಹೇಳ್ತಾರೆ. ಪರಮಾತ್ಮ ಜೀವೋತ್ತಮರಾದಂಥ ವಾಯುದೇವರು ಅಥವಾ ಚತುರ್ಮುಖ ಬ್ರಹ್ಮದೇವರನ್ನೇ ಅವನು ಮುಖ್ಯ ಭಕ್ತನನ್ನಾಗಿ ಯಾಕೆ ಮಾಡಿಕೊಂಡ? ಯೋಗ್ಯತಾ ಬಹಳ ದೊಡ್ಡದು. ಚತುರ್ಮುಖ ಬ್ರಹ್ಮದೇವರ ಯೋಗ್ಯತೆ ಪರಮಾತ್ಮ ಲಕ್ಷ್ಮೀ ನಂತರ ಅವರದೇ ರುಜುಗಳು. ಅವರ ಮಹಿಮಾ ಹೇಳ್ಕೊತಾರೆ. ವಾಯೋ ಮುಖ್ಯಧಿಯ, ವಾಯುದೇವರನ್ನೇ ಜೀವೋತ್ತಮರು ಅಂತ ತಿಳ್ಕೊಂಡು ಅನ್ನೋದೇ ವಾಯುದೇವರ ಪೂಜಾ. ಆ ವಾಯುದೇವರ ಜೀವೋತ್ತಮರ ಹೇಗೆ ಅಂದರೆ ಬ್ರಹ್ಮದೇವರ ಮಹಿಮಾ ಹೇಳಿದ್ರೆ ಅವರ ಮಹಿಮಾ ಹೇಳ್ದಂಗೆ ಬ್ರಹ್ಮದೇವರ ಜೀವೋತ್ತಮರು ಹೇಗೆ ಅದನ್ನು ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕೇಳ್ಕೊಳ್ಳಿ. ಏವಂ ಗತಿ ಕರ್ಮ ರತಿರ್ವಿಸರ್ಗೋ ಘ್ರಾಣೋ ರಸೋ ದೃಕ್ ಸ್ಪರ್ಶಶ್ರುತಿಶ್ಚ ಸಂಕಲ್ಪ ವಿಜ್ಞಾನ ಮಥಾಭಿಮಾನ ಸೂತ್ರಂ ರಜಸ್ತತ್ವತಮೋ ವಿಕಾರ. ನೋಡಿ, ಇವೆಲ್ಲ ಏನಾಗ್ತದೆ? ಬ್ರಹ್ಮದೇವರ ವಿಶೇಷವಾಗಿರತಕ್ಕಂಥ ಸನ್ನಿಧಾನದಿಂದ ಆಗ್ತದೆ. ನಮ್ಮ ದೇಹದಲ್ಲಿ ನಾವು ಮಾತಾಡ್ತಿರ್ತೇವೆ, ನಾವು ಓಡಾಡ್ತಾ ಇರ್ತೇವೆ, ಕೈಗಳಿಂದ ಕೆಲಸ ಮಾಡ್ತಾ ಇರ್ತೇವೆ. ಏನೇ ಅತ್ಯುತ್ತಮ ಸಂತಾನಕ್ಕಾಗಿ ಸ್ತ್ರೀ ಸಹವಾಸ ಆಗ್ತದೆ. ಮಲಮೂತ್ರಾದಿಗಳ ವಿಸರ್ಜನವನ್ನು ಮಾಡ್ತೇವೆ. ಏನ್ರಿ ಆಮೇಲೆ ನಾವು ಮಾತಾಡೋದು, ನಮ್ಮ ಕೈಯ ಕಾಲ ಉಪಸ್ಥಗಳು, ಘ್ರಾಣ ಪಂಚಜ್ಞಾನ, ಶಿರಪಾಣಿ ಪಾದ ಪಾರ್ಶ್ವ ಪಾರಿ ಉಪಸ್ಥ ಅಂದರೆ ಮೂಗು, ನಾಲಿಗೆ, ಕಣ್ಣ, ತೊಗಲು ಮತ್ತು ಶ್ರೋತ್ರೇಂದ್ರಿಯ ಇವುಗಳು. ಏನ್ರಿ ನಾವು ಮೂಗಿನಿಂದ ಚೆನ್ನಾಗಿ ಆ ಘ್ರಾಣವನ್ನು ಮಾಡ್ತೇವೆ. ಇವೆಲ್ಲ ಏನವಲ್ಲ, ಆಯಾ ಇಂದ್ರಿಯಗಳಿಂದ ಆಗುವ ಕೆಲಸಗಳು. ಮತ್ತು ಮನಸ್ಸು, ಬುದ್ಧಿ ಇವುಗಳಿಗೆ ಅಹಂಕಾರ ಇವುಗಳ ಕಾರ್ಯಗಳು. ಅಂದರೆ ಇನ್ನು ಅಷ್ಟೇ ಅಲ್ಲ, ಈ ಎಲ್ಲ ಇಂದ್ರಿಯಗಳು ವಿಷಯಗಳು ಚೆನ್ನಾಗಿ ನಮಗೆ ತಿಳಿಯಬೇಕಾದರೆ ತತ್ವಾಭಿಮಾನಿ ದೇವತೆಗಳು, ಆ ತತ್ವಾಭಿಮಾನಿ ದೇವತೆಗಳಿಗೆ ಉತ್ಪಾದಕರಾಗತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಬೇಕು, ವಾಯುದೇವರು. ಆಮೇಲೆ ಅದಕ್ಕೆ ಸತ್ವಜಸ್ತಮೋ ಗುಣಾತ್ಮಕವಾದಂಥ ಪ್ರಕೃತಿ, ಅದಕ್ಕೆ ನಿಯಾಮಕಗಳು ಸಾಕ್ಷಾತ್ ಶ್ರೀ ಭೂ ದುರ್ಗಾದೇವಿ, ಲಕ್ಷ್ಮೀದೇವಿ. ಇವರೆಲ್ಲರೂ ಸೇರಿದಾಗ ಸಂಕಲ್ಪ ವಿಜ್ಞಾನ ಮಥಾಭಿಮಾನ ಸೂತ್ರಂ ರಜಸ್ತತ್ವತಮೋ ವಿಕಾರ. ಆದ ಕಾರಣ ಇದೆಲ್ಲದಿಂದ ಕೂಡಿದ ಬ್ರಹ್ಮಾಂಡದಲ್ಲ, ಈ ಬ್ರಹ್ಮಾಂಡವು ನನ್ನ ಅಭಿವ್ಯಕ್ತಿಯ ಸ್ಥಾನವಾಗಿದೆ. ಪರಮಾತ್ಮ ಏನಾಯಿತು? ವೇದಗಳು ನನ್ನ ಅಭಿವ್ಯಕ್ತಿಯ ಸ್ಥಾನ ಆಗ್ತವೆ. ಅದರಂತೆಯೇ ಈ ಸಮಗ್ರ 14 ಲೋಕಾತ್ಮಕ ಬ್ರಹ್ಮಾಂಡ, ಅಲ್ಲಿರುವ ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಘ್ರಾಣರಸನ ಇರೋ ಪಂಚಭೂತ ತನ್ಮಾತ್ರ, ಮನಸ್ಸು, ಬುದ್ಧಿ, ಅಹಂಕಾರ, ಈ ಎಲ್ಲ 24 ತತ್ವಗಳಿಂದ ಕೂಡಿದ ಬ್ರಹ್ಮಾಂಡವೂ ಕೂಡ
ಅದಕ್ಕೆ ಅಭಿಮಾನಿಯಾದ ಸಾಕ್ಷಾತ್ ಮಹಾಲಕ್ಷ್ಮಿ, ವಾಯುದೇವರು, ಬ್ರಹ್ಮದೇವರು ಇವರಿಂದ ಕೂಡಿದ ಈ ಬ್ರಹ್ಮಾಂಡವು ಸೂತ್ರಂ ರಜಸ್ತತ್ವ ತಮೋ ವಿಕಾರ ನನಗೇನಾಗಿದೆ ಹೇಳಿದ್ರು, ನನ್ನ ಅಭಿವ್ಯಕ್ತಿಗೆ ಸ್ಥಳವಾಗಿದೆ. ದೇವರ ಅಭಿವ್ಯಕ್ತಿ ಇಲ್ಲಿಯೂ ಆಗ್ತಾನೆ. ಅದಕ್ಕೆಂದೇನೆ ಸೃಷ್ಟಿಯಲ್ಲಿ ವಿರಾಟ್ ನಾಮಕ ಪರಮಾತ್ಮ 14 ಲೋಕಾತ್ಮಕ ಬ್ರಹ್ಮಾಂಡದಲ್ಲಿ ಅವನ ಕೈ, ಕಾಲು, ಕಣ್ಣು, ಮೂಗುಗಳು ಅಭಿವ್ಯಕ್ತ ಆದವು ಅಂತ ನಾವು ಕಥೆಯನ್ನು ಕೇಳಿದ್ದೇವಲ್ಲ. ಹೀಗೆ ದೇವರನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥದ್ದು ವೇದ ಮತ್ತು ಬ್ರಹ್ಮಾಂಡ. ಅದನ್ನೇ ಹೇಳಿದರು, ಅಯಂ ಹಿ ಜೀವ ಸ್ಥಿರುದಬ್ಜಯೋನಿ ಅವ್ಯಕ್ತ ಏಕೋ ಜಗತಾಮಥಾದ್ಯ ವಿಸೃಷ್ಟಶಕ್ತಿರ್ವೈದೇವ ಭಾತಿ ಬೀಜಾನಿಯೋನಿಂ ಪ್ರತಿಪದ್ಯಯದ್ವತ. ಹಾಗಾದರೆ ಈ ಬ್ರಹ್ಮಾಂಡದಲ್ಲಿ ನಾ ಹೆಂಗೆ ವ್ಯಾಪಿಸಿ ಅಭಿವ್ಯಕ್ತಾಗೇನು, ನನ್ನ ನಂತರ ಈ ಬ್ರಹ್ಮಾಂಡವನ್ನು ತುಂಬಿರತಕ್ಕಂಥವ್ರು ಯಾರಂದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರ ಮಹಿಮೆಯನ್ನು ಹೇಳ್ತೀವಿ. ಇದೆಲ್ಲ ಯಾಕೆ ಹೇಳಿದ್ರು, ವಾಯುದೇವರು ಜೀವೋತ್ತಮ ಅಂತ ತಿಳಿದುಕೊಳ್ಳುವುದು ನನ್ನ ಪೂಜಾ ಅಂತ ಪರಮಾತ್ಮ ಹೇಳಿದ. ಅವರು ಜೀವೋತ್ತಮತ್ವದ ಮಹಿಮೆಯನ್ನು ಇದು ಹೇಳ್ತಾ ಇದ್ದಾರೆ. ಏನಿದೆ ವೇದಗಳ ನಂತರ ಪರಮಾತ್ಮನ ನಂತರ ಎಲ್ಲ ವೇದಗಳಿಂದ ಪ್ರತಿಪಾದ್ಯರು ಯಾರು? ಲಕ್ಷ್ಮೀ ನಂತರ ವಾಯುದೇವರೇ. ಅದಕ್ಕೆ ಅಯಂ ಯಜೀವ ಸ್ಥಿರುದಬ್ಜಯೋನಿ, ಅಬ್ಜಯೋನಿ ಅಂತಾರೆ. ಅಬ್ಜ ಅಂದರೆ ಕಮಲ, ಕಮಲದಲ್ಲಿ ಹುಟ್ಟಿರ್ತಕ್ಕಂತಹ ಜೀವನಾಮಕ ಬ್ರಹ್ಮದೇವ. ಏನಿದೆ ಇವರೇನಾಗ್ಯಾರ? ಅವ್ಯಕ್ತ ಏಕೋ ಜಗತಾಮಥಾದ್ಯ. ರುದ್ರ, ಶೇಷ, ಗರುಡ ಮೊದಲಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಇದೇನಾಗ್ಯಾರ? ಜಗತಾಂ ಅಥಾದ್ಯ, ಆದ್ಯರಾಗಿದ್ದಾರೆ, ಅವರಿಗೆ ಆಧಾರವೂ ಆಗಿದ್ದಾರೆ. ಇಲ್ಲಿ ತ್ರಿವೃದಬ್ಜಯೋನಿ ಅಂತ. ತ್ರಿವೃತ್ ಅಂದರೆ ಏನು? ಜ್ಞಾನ, ಆನಂದ ಮತ್ತು ಬರ. ತ್ರಿವೃತ್ ಈ ಜ್ಞಾನಾನಂದಾತ್ಮಕ ಸ್ವರೂಪರಾಗಿದ್ದಾರೆ ಬ್ರಹ್ಮದೇವರು. ಅವ್ಯಕ್ತ ಅಂದರೆ ಏನು? ಸೂಕ್ಷ್ಮ ರೂಪದಿಂದ ಒಳಗೆ ಹೊರಗೆಲ್ಲ ಕಡೆಗೂ ಇದ್ದಾರೆ. ಏಕಃ ಅಂದ ತ್ರಿದಬ್ಜಯೋನಿ ಅವ್ಯಕ್ತ ಏಕಃ. ನೋಡಿ, ಇವೆಲ್ಲ ಬ್ರಹ್ಮದೇವರ ಮಹಿಮಾ ಇದು, ವಾಯುದೇವರ ಮಹಿಮಾ ಇದು. ಏಕಃ ಏವ ಅಂದರೆ ಇವರು ಜೀವೋತ್ತಮರು, ಮುಖ್ಯ ಜೀವೋತ್ತಮರಾಗಿದ್ದಾರೆ. ಜಗತಾಂ ಆದ್ಯ, ಲಕ್ಷ್ಮೀ ಪರಮಾತ್ಮನ ನಂತರ ಜಗತ್ತಿಗೆ ಇವರ ಆದ್ಯರು, ಇವರೇ ಸೃಷ್ಟಿಕರ್ತರು. ಯದ್ವತ್ ವಿಶಿಷ್ಟ ಶಕ್ತಿ ಅಂದರೆ ತಾನು ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ಏನಿದೆ ಒಳಗಿದ್ದು ಇವರಿಗೆಂದೂ ಅವರ ಸಾಮರ್ಥ್ಯಕ್ಕೆ ಚ್ಯುತಿ ಬರಂಗಿಲ್ಲ. ಬಹುದೇವ ಭಾತಿ, ಇವರು ಅನೇಕ ವಸ್ತುಗಳಲ್ಲಿ ಅನೇಕ ರೂಪಗಳಿಂದ ಇದ್ದಾರೆ. ಈ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರು ಹೆಂಗೆ ಅಂತ ಕೇಳಿದ್ರೆ, ಬೀಜಾನಿ ಯೋನಿಂ ಪ್ರತಿಪದ್ಯ. ಹೊಲದಲ್ಲಿ ನಾವು ಬೀಜ ಬಿತ್ತಿರ್ತೇವೆ. ಒಂದು ಬೀಜ ಬಿತ್ತಿದರೆ ಅದೇ ಬೀಜ ದೊಡ್ಡದಾಗಿ ತೆನೆಯಾಗಿ 100 ಬೀಜಗಳಿಗೆ ಅದು ಜನಕ್ಕೆ ಆಗ್ತದೆ. ಹಾಗೆ ಈ ಪ್ರಕೃತಿಯೊಳಗೆ ಚತುರ್ಮುಖ ಬ್ರಹ್ಮದೇವರು ಒಳಗ ಹೊಕ್ಕು ಪ್ರಕೃತಿಯನ್ನು ಉದ್ಬೋಧನ ಮಾಡಿ ಅದನ್ನು ವಿಸ್ತಾರ ಮಾಡ್ತಾರೆ. ಏನು ಮತ್ತೊತ್ತು ಆಯಾ ವಸ್ತುಗಳಿಗೆ ನಿಯಾಮಕರಾದ ಅಭಿಮಾನಿ ದೇವತೆಗಳಿಗೆ ಇವರು ನಿಯಾಮಕರಾಗಿದ್ದಾರೆ. ಇದು ಬ್ರಹ್ಮದೇವರ ಮಹಿಮೆ, ಅಂದರೆ ವಾಯುದೇವರ ಮಹಿಮೆ. ಇದೇ ವಾಯುವು ಮುಖ್ಯ ಧ್ಯೇಯ. ಅಲ್ಲಿ ಅನ್ವಯ ಮಾಡ್ಕೋಬೇಕಲ್ಲ. ಇಷ್ಟೆಲ್ಲ ಇದು ಯಾಕೆ ಹೇಳ್ಕೊತಾರಪ್ಪ, ಈಗ ಸಂಬಂಧ ಏನು ಅಂತ ಕೇಳಿದರೆ, ಭಗವಂತ ಹೇಳ್ದ, ನನ್ನನ್ನು ಪೂಜಾ ಮಾಡತಕ್ಕಂಥ ಮುಖ್ಯ ಅಧಿಷ್ಠಾನ ಯಾವುದು? ವಾಯುದೇವರು. ಆ ವಾಯುದೇವರು ಇಂಥವರು ಬ್ರಹ್ಮರೂಪದಲ್ಲಿ ಹೀಗಿರ್ತಾರೆ. ಯಸ್ಮಿನ್ನಿದಂ ಪ್ರೋತಮಶೇಷಮೋತಂ ಪಠೇ ಯಥಾ ತಂತು ವಿತಾನ ಸಂಸ್ಥಾ ಯಯೇಷ ಸಂಸಾರ ತನುಃ ಪುರಾಣ ಕರ್ಮಾತ್ಮಕ ಪುಷ್ಪಫಲೇ ಪ್ರಸೂತೆ ಅಂತ ಹೇಳಿ. ಇಲ್ಲಿ ಈಗ ನಾವು ಒಂದು ಉತ್ತಮ ಶಾಲ್ ಇರ್ತದೆ, ಉತ್ತಮ ಒಂದು ಬಟ್ಟೆ ಇರ್ತದೆ, ಅದು ಎಂಬ್ರಾಯ್ಡ್ರಿ ಮಾಡಿರ್ತಾರೆ. ಒಂದು ಇನ್ನೂ ಕೆಲವು ಸಣ್ಣ ಪುಟ್ಟ ಚೆಂದಾಗಿರ್ತಕ್ಕಂಥ ದಾರಗಳಿಂದ ಅಲ್ಲಿ ಏನೋ ಒಂದು ಚಿತ್ರ ಮಾಡಿರ್ತಾರೆ. ಆನೆಯದು ಒಂದು ಯಾವುದೋ ಇನ್ನೊಂದು ವಸ್ತುದು ಚಿತ್ರ ಮಾಡಿರ್ತಾರೆ. ಅದರಂತೆ ಈ ಚತುರ್ಮುಖನೆಂಬುವಂಥ ದೊಡ್ಡ ಬಟ್ಟೆಯಲ್ಲಿ ದಾರಗಳಂತೆ
ಅಂದರೆ ಹೊರಗೆ ಎಂಬ್ರಾಯ್ಡ್ ಮಾಡಿರ್ತಕ್ಕಂಥ ದಾರಗಳಂತೆ ಈ ಜಗತ್ತೇನಾಗಿದೆ, ಇದರ ಕಡೆಗೆ ಹಾಸು ಹೊಕ್ಕಾಗಿದೆ. ಈ ಅನಾದಿಯಾಗಿರ್ತಕ್ಕಂಥ ಜಗತ್ತೆಂಬ ವೃಕ್ಷದಲ್ಲ, ಅದರಂತೆ ಈ ಜಗತ್ತು ಚೆನ್ನಾಗಿ ಮೊಳಕೆ, ಬೀಜದಿಂದ ಮೊಳಕೆ ಹೊಡೆದು ಅದು ದೊಡ್ಡದಾಗಿ ಹಣ್ಣು ಕಾಯಿ ಆಗಲಿಕ್ಕೆ ಚತುರ್ಮುಖ ಬ್ರಹ್ಮದೇವರ ಕಾರ್ಯ ಬಹಳ ದೊಡ್ಡದು. ಇಷ್ಟೇ ಅರ್ಥ. ಜಗತ್ತೆಂಬ ವೃಕ್ಷವನ್ನು ಬೆಳೆಸಲು ಚತುರ್ಮುಖ ಬ್ರಹ್ಮದೇವರು ಭಗವಂತನ ಸೇವಾರೂಪದಲ್ಲಿ ಅನೇಕ ಬಗೆಯಿಂದ ಒಳಗೆ ಹೊರಗೆ ನಿಂತುಕೊಂಡು ಈ ಜಗಚ್ಚಕ್ರವನ್ನು ಬೆಳೆಸ್ತಾರೆ, ಉಳಿಸ್ತಾರೆ. ಅದಕ್ಕೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ವಾಯುದೇವರಂದರೆ ಬ್ರಹ್ಮದೇವರ ಜೀವೋತ್ತಮತ್ವಕ್ಕೆ ವಿಶೇಷೇಣ ಸೃಷ್ಟ ಶಕ್ತಿ ಅಂದರೆ ಅನಪಗತ ಸಾಮರ್ಥ್ಯ. ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿ ಸನ್ನಿಧಾನ ವಾಯುದೇವರಿಂದ ಹೋಗಂಗಿಲ್ಲ, ಪರ್ಮನೆಂಟ್ ಇದ್ದೇ ಇರ್ತಾರೆ. ಏನು ಯಥೈಕಂ ಕಲಮಾದಿ ಬೀಜಂ ಭೂಮೋ ಉಕ್ತಂ ಆಗ ಹೇಳಿಲ್ಲ. ಅಂದರೆ ಜೋಳ ಮೊದಲಾಗಿರ್ತಕ್ಕಂಥ, ನವಣೆ ಮೊದಲಾಗಿರ್ತಕ್ಕಂಥ ಬೀಜಗಳನ್ನು ನಾವು ಭೂಮಿಯಲ್ಲಿ ಹಾಕ್ತೇವೆ. ಅದಕ್ಕೆ ತೆನೆಯಾಗಿ ನೂರಾರು ಸಾವಿರಾರು ಆಗ್ತದೋ ಬಹುಂಕುರಂ ಭವತಿ. ಏವಂ ಪರಮಾತ್ಮನ ಅನುಗ್ರಹೀತ ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರು ಎಷ್ಟು ಮಹಿಮಾ ಮಾಡೋರು. ದೇವರಿಂದ ಅನುಗ್ರಹಿತರಾದಂತಹ ಬ್ರಹ್ಮದೇವರು ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ಹುಟ್ಟಿಸಿ, ಆ ಅಹಂಕಾರಗಳಿಂದ ಪಂಚಭೂತ ಧರ್ಮಾತ್ಮಾದಿಗಳು, ಅದರಿಂದ ಪಂಚಜ್ಞಾನೇಂದ್ರಿಯ ಕರ್ಮೇಂದ್ರಿಯಾದಿಗಳನ್ನು ಹುಟ್ಟಿಸಿ ಒಂದು ಬೀಜ ಹೆಂಗೆ ನೂರಾರು ಧಾನ್ಯದ ರಾಶಿಯನ್ನಾಗಿ ಪ್ರಕಟ ಮಾಡ್ತದೋ ಹಾಗೆ ಭಗವಂತ ಅನುಗ್ರಹದಿಂದ ಜಗತ್ತನ್ನು ಅಭಿವೃದ್ಧಿ ಮಾಡ್ತಾರೆ. ಯಾರು? ಚತುರ್ಮುಖ ಬ್ರಹ್ಮದೇವರು. ಇಂಥ ಜೀವೋತ್ತಮರಾದಂತಹ ಚತುರ್ಮುಖ ಬ್ರಹ್ಮದೇವರೇ ವಾಯುದೇವರು. ಅವರನ್ನು ನಾವು ಜೀವೋತ್ತಮ ಅಂತ ಉಪಾಸನ ಮಾಡಿದರೆ ಅದು ಭಗವಂತಗೆ ಬಹಳ ಪ್ರೀತಿ. ನೋಡ್ರಿ, ಇದೆಲ್ಲ ವಾಯುಜೀವೋತ್ತಮತ್ವದ ಬಗ್ಗೆ ಹೇಳ್ಕೊತಾರೆ ಹೆಚ್ಚಾಗಿ. ಇದನ್ನೇ, ಈ ವಿಚಾರವನ್ನೇ ಶ್ರೀಮದಾಚಾರ್ಯರು ಅನೇಕ ಪುರಾಣಗಳ, ಮಹಾಭಾರತ, ಇನ್ನೂ ಅನೇಕ ಪ್ರಮಾಣಗಳನ್ನು ಕೊಟ್ಟು ಆಚಾರ್ಯರನ್ನು ಈ ವಾಯುಜೀವೋತ್ತಮತ್ವ ಸಿದ್ಧಾಂತವನ್ನು, ಬ್ರಹ್ಮದೇವರ ಜೀವೋತ್ತಮತ್ವ ಸಿದ್ಧಾಂತವನ್ನು ಗಟ್ಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಭಾಗವತದ ತಾತ್ಪರ್ಯ ನೋಡಿ. ಸುಪರ್ಣಶೇಷರುದ್ರಾದಿ ಪ್ರಸೂತಿಶ್ಚ ಚತುರ್ಮುಖ. ಆಗಾಳೆಯ ಶ್ಲೋಕವನ್ನು ಮಾಡೋಕೆ ಅದಕ್ಕೆ ಯೇಷ ಜೀವ ವಿವರ ಪ್ರಸೂತಿ ಅಂತ ಆಗಾಳ ಶ್ಲೋಕ ಹೇಳಿ. ವಿವರ ಪ್ರಸೂತಿ ಅಂತಂದ್ರೆ ವಿಶೇಷೇಣ ಶ್ರೇಷ್ಠರಾದ ರುದ್ರಾದಿಗಳಿಗೆ ಬ್ರಹ್ಮದೇವರು ಪ್ರಸೂತಿ ಜನಕರು ಅಂತ ಹೇಳಿ ಪ್ರಮಾಣ ಬೇಕಲ್ಲ. ಅದಕ್ಕೆ ನೀವೇನೋ ಹೇಳ್ಕೋತೀರಿ. ಈಗ ಆಚಾರ್ಯ ಏನು ಮಾಡ್ತಾರೆ, ಇಲ್ಲಿ ಮಹಾಭಾರತದ ಮೂಲ ಮಹಾಭಾರತದ ಇನ್ನೂ ಅನೇಕ ಗ್ರಂಥಗಳ ಪ್ರಮಾಣವನ್ನು ಕೊಟ್ಟು ರುದ್ರಾದಿ ಶೇಷರುದ್ರಾದಿಗಳಿಗೆ, ಪಾರ್ವತಿ ಮೊದಲಾದವರಿಗೆ ಬ್ರಹ್ಮದೇವರು ಜನಕರಾಗಿದ್ದಾರೆ, ಉತ್ಪಾದಕರಾಗಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಜಗತ್ತೆಂಬುವಂಥ ವೃಕ್ಷಕ್ಕೆ ಅವರು ಉತ್ಪಾದಕರೂ ಹೌದು, ಅದಕ್ಕೆ ಅವರು ನಿಯಾಮಕರು ಹೌದು. ಇದರ ಯಾವಾಗ ದೇವರ ನಂತರ ಈಗ ಒಂದು ದೊಡ್ಡ ಬ್ಯಾಂಕ್ ಚೆನ್ನಾಗಿ ನಡೆದಿರ್ತದೆ, ಡೈರೆಕ್ಟರು ಚೆನ್ನಾಗಿ ನಡೆಸ್ತಿರ್ತಾನೆ, ಡೈರೆಕ್ಟರ್ನ ಕೆಳಗೆ ಮ್ಯಾನೇಜರ್ ಇರ್ತಾನೆ, ಅವನು ಬ್ಯಾಂಕ್ ಚೆನ್ನಾಗಿ ನಡೆಸ್ತಾನೆ. ಬ್ಯಾಂಕ್ ಚೆನ್ನಾಗಿ ನಡೆಸ್ತಾ ಇದ್ದಾರಪ್ಪ ಮ್ಯಾನೇಜರು ಅಂದ್ರೆ ಏನು ರೀ ಮ್ಯಾನೇಜರ್ ಏನಂತೀರಿ? ಡೈರೆಕ್ಟರ್ ಇದ್ದೇ ಇಲ್ಲ. ಹಾಗೆ ದೇವರು ಡೈರೆಕ್ಟರ್ ಇದ್ದಾನೆ, ವಾಯುದೇವರು ಮ್ಯಾನೇಜರ್ ಇದ್ದಾನೆ. ಹಾಗೆ ನಾವು ತಿಳ್ಕೊಬೇಕು ಅಲ್ವಾ? ಅದಕ್ಕೆ ಮಹಿಮಾ ತಿಳ್ಕೊಬೋದು. ಏನದು? ಸುಪರ್ಣಶೇಷ ರುದ್ರಾದಿ ಪ್ರಸೂತಿಶ್ಚ ಚತುರ್ಮುಖ. ಸುಪರ್ಣ ಅಂದರೆ ಗರುಡದೇವರು, ಶೇಷ ರುದ್ರ ಇವರೆಲ್ಲರಿಗೂ ಚತುರ್ಮುಖ ಬ್ರಹ್ಮದೇವರು ಜನಕರಾಗಿದ್ದಾರೆ. ಏನು ಅದರ ಅರ್ಥ? ಇದು ವಿವರ ಪ್ರಸೂತಿ ಇದರ ಅರ್ಥ. ಸರ್ವಜೀವೋತ್ತಮೋ ಜೀವೋ ಗುಣೈ ಜ್ಞಾನ ಸುಖಾದಿಭಿ. ಜೀವ ಅಂದರೆ ಇಲ್ಲಿದ್ದಂಥ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ಎಲ್ಲ ಜ್ಞಾನ ಭಕ್ತಿಯಾದಿ ಗುಣಗಳಿಂದ ಎಲ್ಲದಕ್ಕಿಂತಲೂ ಶ್ರೇಷ್ಠರು. ಯಾಕೆ? ರುದ್ರಾದಿಗಳಕ್ಕಿಂತಲೂ ಇವರ ಜ್ಞಾನ ಮತ್ತು ಸುಖಾದಿಗಳು ಅತಿ ಅಧಿಕವಾಗಿವೆ, ಹೆಚ್ಚಾಗಿವೆ. ವಿಷ್ಣು ಭಕ್ತ್ಯಾದಿ ಸರ್ವೈ ನಿಯಮ ಸರ್ವಕಾಲಿಕಂ. ವಿಷ್ಣು ಭಕ್ತ್ಯಾದಿ ಗುಣಗಳಿಂದಲೂ ಇವರು ಉತ್ತಮರಾಗಿದ್ದಾರೆ. ನಿಯಮ ಸರ್ವಕಾಲಿಕಂ, ಸರ್ವಕಾಲದಲ್ಲಿ ಭಗವಂತನ ಆಜ್ಞೆಯಿಂದ ಇವರು ಜಗತ್ತನ್ನು ನಿಯಮನ ಮಾಡ್ತಾರೆ. ಮುಕ್ತಾವಪಿನ ಸಂದೇಹ ಸಹಿ ದೇವೇನ ವಿಷ್ಣುನಾ. ಮೋಕ್ಷದೂ ಕೂಡ ವಾಯುದೇವರು ಜೀವರಾಶಿಗಳಿಗೆ ಪ್ರೇರಕರಾಗಿದ್ದಾರೆ.
ಪರಮಾತ್ಮನಿಂದ ಕೂಡಿ ಆಜ್ಞೆಯಿಂದ ಪ್ರಾಣ ಪ್ರಾಣೇನ ಜಗತ ಈಶೇನ ರಮಯ ತಥಾ ಪ್ರಾಣನಿಗೂ ಪ್ರಾಣನಾದಂಥ ಜಗತಾಂ ಈಶೇನ ಜಗತ್ತಿಗೆ ನಿಯಾಮಕನಾದಂಥ ಪರಮಾತ್ಮನಿಂದ ಕೂಡಿಕೊಂಡು ರಮಯ ತಥಾ ವೇದಾತ್ಮಿಕ್ಯ ವೇದಕ್ಕೆ ಅಭಿಮಾನಿಯಾದ ರಮಾದೇವಿಯಿಂದ ಕೂಡಿಕೊಂಡು ಸೂಕ್ಷ್ಮ ಸನ್ಮನಸ್ಸಿ ಸ್ಥಿತ ಸೂಕ್ಷ್ಮನಾಗಿ ನಮ್ಮ ಮನಸ್ಸಿನೊಳಗೆ ಇರ್ತಾರೆ ವಾಯುದೇವರು. ವೀಂದ್ರಾದೀನಾಂತು ಸರ್ವೇಷಾಂ ವೀಂದ್ರಾದೀನಾಂ ಸರ್ವೇಷಾಂ ವೀಂದ್ರ ಅಂದರೆ ಯಾರು ಆಗ ಹೇಳಿದ ಗರುಡದೇವರೇ ಮೊದಲಾದ ದೇವತೆಗಳಿಗೆ ಮಾತ್ರ ವರ್ಣಸ್ವರೇಶು ಚ ಮಾತ್ರಾಭಿಮಾನಿ ವರ್ಣಾಭಿಮಾನಿ ಸ್ವರಾಭಿಮಾನಿ ಅವರಿಂದ ಕೂಡಿಕೊಂಡು ಸ್ಥೂಲ ರೂಪಿ ಸದಾ ತಿಷ್ಟನ್ ಏವಂ ಶ್ರೋತ್ರಾದಿಕೇಶು ಸ್ಥೂಲ ರೂಪದಿಂದ ಇದ್ದುಕೊಂಡು ಕಿರಣ ಮಾಡ್ತಾರೆ. ಅದರಂತೆ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳವಲ್ಲ, ಶ್ರೋತ್ರಾದಿಕೇಶು. ಶ್ರೋತ್ರ ಅಂದರೆ ಕಿವಿ ಮೊದಲಾದ ಖಮ್ ಅಂದರೆ ಇಂದ್ರಿಯಗಳಲ್ಲಿ ಸರ್ವೇಷಾಂ ಪ್ರೇರಕೋ ಏಕಃ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದ್ದುಕೊಂಡು ವಾಯುದೇವ ಅವ್ರಿಗೆ ಪ್ರೇರಣೆ ಮಾಡ್ತಾರೆ, ಅವ್ರು ನಮಗೆ ಮಾಡ್ತಾರೆ. ಏಕೋ ಜ್ಞಾನಾನಂದ ವಲಯಿಸ್ತಿರುತ್ತದೆ. ಜ್ಞಾನ ಮತ್ತು ಆನಂದ ವಲಗಳಿಂದ ಎಲ್ಲ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದಾರೆ. ನಿತ್ಯ ಶಕ್ತಿ ಸರ್ವಗಸ್ಸನ್ ಬಹುದೈವ ಪ್ರತೀಯತೆ. ಇಂಥ ವಾಯುದೇವರು ಅಥವಾ ಚತುರ್ಮುಖ ಬ್ರಹ್ಮದೇವರು ನಿತ್ಯ ಶಕ್ತಿಯಂತೆ ಅವರಿಗೆ, ಅವ್ರು ಎಂದೋ ಶಕ್ತಿಗೆ ಹ್ರಾಸವಿಲ್ಲ. ಅವ್ರು ಇದ್ದುಕೊಂಡು ಒಬ್ಬೇ ಬ್ರಹ್ಮದೇವರು ಅನೇಕವಾದಂತಹ ಜಗತ್ತಿನ ಅಭಿವೃದ್ಧಿಗೆ ಅವರು ಕಾರಣರಾಗ್ತಾರೆ, ಬಹಳ ರೂಪಗಳಿಂದ ಕಾಣ್ತಾರೆ. ಏಕೋ ಬಹುದೈವ ಪ್ರತೀಯತೆ. ಮತ್ತಿನ್ನೂರ ಮಹಿಮ ಹೇಳ್ತಾರೆ ನೋಡಿ, ತಸ್ಮಿನ್ ಓತಮಿದಂ ಸರ್ವಂ ಪಟೇ ಲಕ್ಷಣತಂತುವತ. ಲಕ್ಷಣತಂತು ಅಂತ ನಿಮಗೆ ಹೇಳಿದಲ್ಲ, ಈ ಕುಸುರು ಶಾಲೆಗಳ ಮೇಲೆ, ಶೀಲಿಗಳ ಮೇಲೆ, ಕೆಲವು ಬಟ್ಟೆಗಳ ಮೇಲೆ ಕುಸುರು ಹಾಕಿರ್ತಾರೆ. ಕುಸುರು, ಆ ಕುಸುರು ಅಂತಂದ್ರೆ ಹೆಂಗೆ ಮಾಡಿರ್ತಾರೆ, ನೂಲುಗಳಿಂದೇ ಮಾಡಿರ್ತಾರೆ ಅಲ್ವಾ. ಆ ಸೂಕ್ಷ್ಮವಾದಂಥ ರೇಷ್ಮೆ ನೂಲು, ಕೆಲವು ಬಂಗಾರದ ಹಿಂದಿನ ಕಾಲಕ್ಕೆ ಬಂಗಾರದ ಸೂಕ್ಷ್ಮ ತಂತುಗಳಿಂದ ಬಟ್ಟೆಯ ಮೇಲೆ ಕುಸುರು ಮಾಡ್ತಿದ್ರು. ಅದಕ್ಕೆ ಲಕ್ಷಣ ತಂತು ಅಂತಂತಾರೆ. ಶಂಖ ಚಕ್ರ ಹೀಗೆಲ್ಲ ಬಟ್ಟೆಗಳ ಮೇಲೆ ಒಳ್ಳೆ ಕುಸುರು ಕೆತ್ತನೆ ಮಾಡ್ತಿದ್ರು. ಕಟ್ಟಿಗೆಯಲ್ಲಿ ಹೆಂಗೆ ಮಾಡ್ತಾರೆ ಹಾಗೆ ಕಟ್ಟಿಗೆ ಒಳಗೆ ಅದನ್ನೇ ಕೊರೆದು ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಬಟ್ಟೆಯ ಮೇಲೆ ಇನ್ನೊಂದು ನೂಲುಗಳಿಂದ ಮಾಡ್ತಾರೆ, ರೇಷ್ಮೆ ಮತ್ತು ಬಂಗಾರದ ನೂಲುಗಳಿಂದ. ಅಲ್ಲಿ ಆ ಪಟದಲ್ಲಿ ಲಕ್ಷಣ ತಂತುಗಳು ಅಂದರೆ ಕುಸುರಿನ ನೂಲುಗಳು ಯಾವ ರೀತಿಯಾಗಿ ಓತಪ್ರೋತವಾಗಿವೆಯೋ ಸೈವ ವಾಯುರುದ್ದಿಷ್ಟೋ ವಾಯುರ್ಹಿ ಬ್ರಹ್ಮತಾಮಗ. ಆ ವಾಯುದೇವರಲ್ಲಿ ಜಗತ್ತೆಲ್ಲ ಓತಪ್ರೋತವಾಗಿದೆ. ಅವರೇ ವಾಯುದೇವರೇ ಮುಂದಿನ ಬ್ರಹ್ಮದೇವರು. ವಿಶೇಷತೋ ಹರೇರ ವ್ಯಕ್ತಿ ಸ್ಥಾನಾನ್ಯೇತಾನಿ ಸರ್ವಜಃ. ಇವರು ಭಗವಂತನ ವಿಶೇಷ ಅಭಿವ್ಯಕ್ತಿಗೆ ಸ್ಥಾನರಾಗಿದ್ದಾರೆ. ಅದಕ್ಕೆ ವಾಯೋ ಮುಖ್ಯ ಧ್ಯೇಯ ಅಂತ ಹೇಳಿದ್ದೆ. ಮನಾದೀನ್ಯ ಅಹಂಕಾರೋ ಬ್ರಹ್ಮ ವೇದಾತ್ಮಿಕಾರಮ. ಭಗವಂತನ ಅಭಿವ್ಯಕ್ತಿಗೆ ಯಾವುದು ಇಂದ್ರಿಯಗಳಲ್ಲ, ಆ ಇಂದ್ರಿಯಗಳಲ್ಲಿ ಇದ್ದುಕೊಂಡು ದೇವರ ಅಭಿವ್ಯಕ್ತಿ ಆಗುವಂತೆ ಮಾಡ್ತಾರೆ. ಮನಸ್ಸು, ಬುದ್ಧಿ, ಅಹಂಕಾರ, ವೇದಾತ್ಮಿಕ ರಮ, ತ್ರಿಗುಣಾತ್ಮಿಕ ಸರಸ್ವತಿ ಲಕ್ಷ್ಮೀದೇವಿ, ಶ್ರೀ ಸಯೋಕ್ತ ಸಂವಿಧಾತ್ಮಿಕ ಅವಳೇ ಜ್ಞಾನಾತ್ಮಿಕ. ತಸ್ಯಾಪಿ ನಿಯಂತೈಕೋ ವಿಷ್ಣು ಸರ್ವೇಶ್ವರೇಶ್ವರ. ಕೊನೆಗೆ ಸಿದ್ಧಾಂತ ಮಾಡಿಬಿಟ್ರು. ತತ್ವಾಭಿಮಾನಿ ಎಲ್ಲ ದೇವತೆಗಳಿಗೆ ಬ್ರಹ್ಮದೇವರ ನಿಯಾಮಕ ಅಥವಾ ವಾಯುದೇವರ ನಿಯಾಮಕ. ಅವರಿಗೆ ಯಾರು ವೇದಾತ್ಮಿಕ ರಮ, ಸತ್ವ ರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಗೆ ನಿಯಾಮಕಳಾದ ವೇದಗಳಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಆ ವಾಯುದೇವರಿಗೆ ನಿಯಾಮಕ. ತಸ್ಯಾಪಿ ನಿಯಂತೈಕೋ, ಆ ಲಕ್ಷ್ಮೀದೇವಿಗೂ ವಿಷ್ಣು ಸರ್ವೇಶ್ವರೇಶ್ವರ, ವಿಷ್ಣು ಪರಮಾತ್ಮನೇ ಅವರಿಗೆ ನಿಯಾಮಕ. ಹೀಗೆ ಮೇ ವ್ಯಕ್ತಿ ಅಂತ ಹಿಂದಂದ ನೋಡಿ, ನನ್ನ ಅಭಿವ್ಯಕ್ತಿಗೆ ಇವರು ಕಾರಣರು. ಯಾರು? ವಾಯುದೇವರು. ಆದ ಕಾರಣ ಅವರಿಗೆ ಸೂತ್ರ ಅಂತಂತ. ಯಥಾ ದಾರುಷು ಸೂಕ್ಷ್ಮ ಸನ್ಮಥಿತೋಗ್ನಿ ಸಮಿಧ್ಯತೆ. ಅದು ಯಾವ ರೀತಿಯಾಗಿ ಕಟ್ಟಿಗೆ ಒಳಗೆ ಚೆನ್ನಾಗಿ ಇರ್ತಕ್ಕಂಥ ಅಗ್ನಿ ಮಥನ ಮಾಡಿದರೆ ಅಭಿವ್ಯಕ್ತ ಆಗ್ತದೆ. ತಥಾ ವೇದಾದಿಷು ಹರಿ ಮಥಿತಃ. ವೇದ ಪುರಾಣಗಳಲ್ಲಿ ಚೆನ್ನಾಗಿ ವಿಚಾರವೇ ಮಥನ ಇದೆ ಮಾಡಿದಾಗ
ಪರಮಾತ್ಮನ ಅಭಿವ್ಯಕ್ತ ಆಗ್ತಾನೆ. ಮತ್ತು ಏನಾಯಿತು, ದೇವರ ಅಭಿವ್ಯಕ್ತಿ ಹೃದಯದೊಳಗೊಮ್ಮೆ ಆಗಂಗಿಲ್ಲ. ವೇದ ಪುರಾಣಗಳಿಂದ ಚೆನ್ನಾಗಿ ಮಥನ ಮಾಡಿ ವಿಚಾರ ಮಾಡಿ ಶ್ರವಣ ಮಾಡಿದಾಗ ಮಾತ್ರ ಭಕ್ತಿಯಿಂದ ಪರಮಾತ್ಮ ತಿಳಿತಾನೆ. ವ್ಯಕ್ತಿಸ್ಥಾನಾನಿ ಸಹಿತಾನಿ ವೇದಾದೀನಿ ಹರೇರ್ವೇದೋ ಅಂತೂ ಏನಾಯಿತು, ಭಗವಂತನ ಅಭಿವ್ಯಕ್ತಿ ಸ್ಥಾನ ಯಾವುದಾಯ್ತಪ್ಪ? ವೇದಗಳು, ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಆ ಅಭಿವ್ಯಕ್ತಿ ಮಾಡುವವರು ವಾಯುದೇವರು, ರಮಾದಿಗಳು. ಹೀಗೆ ತಂತ್ರಭಾಗವತೆ ವ್ಯಕ್ತಿಸ್ಥಾನಾನಿ ಏತಾನಿ ವೇದಾದೀನಿ ಹರೇರ್ ವಿದುಹು. ಇನ್ನು ಮನಸ್ಸಿ ವ್ಯಕ್ತತಾಂ ಯಾಮಿ ತಸ್ಮಾತ್ ವ್ಯಕ್ತಿರ್ಹಿ ಮೇ ಮನಃ. ನಾವು ಮನಸ್ಸಿನೊಳಗೆ ಅಭಿವ್ಯಕ್ತಿ ಆಗೋದರಿಂದ ಮನಸ್ಸು ನನ್ನ ವ್ಯಕ್ತಿ ಸ್ಥಾನವಾಯಿತು. ಇನ್ನೊಂದು ಗ್ರಂಥ ಹೇಳ್ತಾರೆ ಇದನ್ನೇ, ಯಥೈವ ವಸ್ತ್ರೇ ದೀರ್ಘಂಚ ತಿರ್ಯಕ್ಚಾಪಿ ಸುಸಂಶ್ರಿತ. ಹಿಂದಿನ ದೃಷ್ಟಾಂತಗಳನ್ನೇ ಗಟ್ಟಿ ಮಾಡ್ತಾ ಇದ್ದ. ಯಾವ ರೀತಿಯಾಗಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಎಂಬ್ರಾಯ್ಡಿಂಗ್, ಕಸೂತಿ ಅಂತಂತಾರೆ, ಶಂಖ ಚಕ್ರ ಗದಾ ಪದ್ಮ, ಅದರಂತೆ ತಿರಿಯಕ್ ವಂಕ ಅಣಕರ ಇರ್ತಾವೆ. ತಂತು ವಿಕ್ರಿಯಮಾಣೇವ ಪದ್ಮಾದ್ಯಾಕಾರ. ಈಗ ಒಂದು ಬಟ್ಟೆ ಮೇಲೆ ಪದ್ಮ ಚಿಹ್ನೆ ಇರ್ತದೆ, ಗದಾ ಚಿಹ್ನೆ ಇರ್ತದೆ. ಕೆಲವು ಪೇಂಟಿಂಗ್ ಮಾಡ್ತಾರೆ, ಪೇಂಟಿಂಗ್ ಅಲ್ಲ, ಕಸೂತಿಯಿಂದೇ ಮಾಡ್ತಾರೆ, ನೂಲಿಂದ ತೆಗಿತಾರೆ. ಆ ನೂಲಿಗೆ ಬಟ್ಟೆ ಯಾವ ರೀತಿಯಾಗಿ ಆಧಾರವಾಗಿದೆ. ಅದರಂತೆಯೇ ಈ ಕೌದಿ ಪೀಸ್ ಅಂತಾರಲ್ಲ, ಅರಿವಿ ಪೀಸ್ಗಳು, ಎಲ್ಲ ಅರಿವಿ ಪೀಸ್ಗಳನ್ನು ದಾರಿನಿಂದ ಹೊಲಿತಾರೆ. ಆ ದಾರಿನ ಹೊಲಿದಾಗ ದೊಡ್ಡದೊಂದು ಕವದಿ ಅಂತ ಆಗ್ತದೆ. ಈ ದೊಡ್ಡ ಕವದಿ ಹೆಂಗಾಯಿತು ಅದಕ್ಕೆಂದರೆ ಜೋಡಿಸಿದ ದಾರದಲ್ಲಿ ತಯಾರಾಯಿತು. ಏನಾಯಿತು, ಆ ಕವದಿ ದಾರಿನ ಒಳಗೆ ಓದಪ್ರೋತಾಗ, ಅಂದರೆ ದಾರ ಆ ಕವದಿಗೆ ಏನಾಗಿದೆ ಹೇಳಿದ್ರೆ ಆಶ್ರಯವಾಗಿದೆ. ಯಥಾ ಜೀರ್ಣಾನಿ ವಸ್ತ್ರಾಣಿ ತಂತ್ವಾಧಾರಾಣಿ ವಾ ಪುನಃ. ದೃಷ್ಟಾಂತ ಹೇಳಿಕೊಟ್ರು. ಅತ್ಯುತ್ತಮ ಎಂಬ್ರಾಯ್ಡಿಂಗ್ ಅಂದರೆ ಕಸೂತಿಗೆ ವಸ್ತ್ರ ಹೆಂಗೆ ಆಧಾರ ಆಗಿದೆ. ಜೀರ್ಣವಾದಂಥ ಹರಕೆ ಬಟ್ಟೆ ಪೀಸ್ ಮಾಡಿ ಅದು ಹೊಲಿತಾರೆ ನೋಡಿ, ಆ ಜೋಡಿಸ್ತಾರಲ್ಲ, ಅದೋಡದ ಕವದಿಗೆ ದಾರ ಹೆಂಗೆ ಆಧಾರ ಆಗಿದೆ. ಕಂಥಾವಯವಭೂತಾನಿ ತದ್ವದೇವ ಚತುರ್ಮುಖೇ. ಅದರಂತೆಯೇ ಈ ಜಗತ್ತು ಚತುರ್ಮುಖನೆಂಬ ದಾರದಲ್ಲಿ ಏನಾಗ್ಯದ ಆಶ್ರಯ ಪಡೆದಿದೆ. ಸೋಪಿ ತದ್ವದ್ಧರವು ನಿತ್ಯಂ ಸಂಶ್ರಿತಾಸೀದಪಿ ಸ್ಫುಟಂ. ಆ ಬ್ರಹ್ಮದೇವರು ಲಕ್ಷ್ಮೀ ಪರಮಾತ್ಮರಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಇಷ್ಟು ಅರ್ಥ. ಇಲ್ಲಿ ಅದು ಮೂರು ಉದ್ದೇಶ ಏನದ ಅಂದರೆ, ಎಂಬ್ರಾಯ್ಡಿಂಗ್ ಮಾಡಿದ ದಾರಕ್ಕೂ ಆ ಬಟ್ಟೆಗೂ ಭೇದವಿದ್ದರೂ ಬಟ್ಟೆ ಆಧಾರ ಅದು ಆಧಾರ. ಇನ್ನು ಚಿಂದಿ ಆಗಿರತಕ್ಕಂಥ ಅರಿವಿಗಳನ್ನು ಹೊಲಿತಾರೆ. ಆ ಹೊಲದಾಗ ದಾರ ಆ ಕೌದಿಗೆ ಆಧಾರವಾಗಿದೆ. ಹಾಗೆ ಆ ದಾರ ಮತ್ತು ಕೌದಿ ಅಲ್ಲೂ ಭಿನ್ನ. ಅದರಂತೆ ಪರಮಾತ್ಮ ಜಗತ್ತಿಗೆ ಆಧಾರನಾದರು, ಲಕ್ಷ್ಮೀ ಜಗತ್ತಿಗೆ ಆಧಾರನಾದರು, ವಾಯುದೇವ ಜಗತ್ತಿಗೆ ಆಧಾರನಾದರು, ಜಗತ್ತಿನಿಂದ ಭಿನ್ನರು ಎಂಬ ಸಿದ್ಧಾಂತದ ಸೂಕ್ಷ್ಮ ಭಾಗ ತಿಳ್ಕೋಬೇಕು. ಏನೆಂದರೆ ಈ ಪ್ರಕಾರವಾಗಿ ಅದನ್ನು ಭಾಗವತ ಹೇಳ್ತದೆ ನೋಡಿ. ಇನ್ನು ಈ ಜಗತ್ತೆಂಬ ವೃಕ್ಷ ಎದರಿಂದ ಹುಟ್ಟಿತು? ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತನ ಪರ್ವಧಾತ್ ಎಂಬಂಥ ಪ್ರಕೃತ್ಯಧಿಕರಣದಲ್ಲಿ ಭಗವಂತ ಪ್ರಕೃತಿ ಈ ಜಗತ್ತಿಗೆ ಉಪಾದಾನ ಕಾರಣನು, ನಿಮಿತ್ತ ಕಾರಣನು ಅಂತ ಪ್ರಶ್ನೆ ಬಂದ. ಕೆಲವು ಬೇರೆ ವಾದಿಗಳು ಉಪಾದಾನ ಕಾರಣವೂ ಇದ್ದಾನೆ, ನಿಮಿತ್ತ ಕಾರಣವೂ ಇದ್ದಾನೆ ಅಂತ ಕೆಲವರು ಪೂರ್ವ ಪಕ್ಷಿಗಳು ಹೇಳ್ತಾರೆ. ಇನ್ನು ಕೆಲವರು ಪರಮಾತ್ಮ ವಿವರ್ತೋಪಾದಾನ, ಪರಿಣಾಮ ವಿವರ್ತೋಪಾದಾನ ಅಂತಂದರೆ ಜಗತ್ತಿನ ಭ್ರಮಕ್ಕೆ ಅವನೇನಾಗಿದ್ದಾನೆ, ಅಧಿಷ್ಠಾನನಾಗಿದ್ದಾನೆ. ಇನ್ನು ಕೆಲವರು ಹೇಳ್ತಾರೆ ಅಧಿಷ್ಠಾನತ್ವೇನ ಆಧಾರ ಅಂತ ಕೆಲವರು, ಇನ್ನು ಪರಿಣಾಮನೇ ಆಗಿದ್ದಾನೆ ಅಂತ ಇನ್ನು ಕೆಲವರು. ಆದರೆ ಶ್ರೀಮದಾಚಾರ್ಯರು ಹೇಳ್ತಾರೆ ಜಗತ್ತಿಗೆ ಪರಮಾತ್ಮ ಉಪಾದಾನ ಕಾರಣನಲ್ಲ. ಉಪಾದಾನ ಅಂದರೆ ಗಡಿಗೆ ಮಾಡಲಿಕ್ಕೆ ಮಣ್ಣೇ ಹೆಂಗೆ ಗಡಿಗೆ ಆಕಾರವಾಗಿ ಆಗ್ತದೆ, ಬಂಗಾರವೇ ಹಾಗೆ ಅದು ಕಂಕಣಾಕಾರವಾಗ್ತದೆ, ಹಾಗೆ ಪರಮಾತ್ಮ ಜಗತ್ತಿನ ಆಕಾರವಾಗಿ ಪರಿಣಾಮ ಹೊಂದಿಲ್ಲ. ಯಾಕೆ?
ನಿರ್ವಿಕಾರೋ ಅಕ್ಷರ ಶುದ್ಧ ಅಂತ ಹೇಳಿದ್ದಾರೆ. ನಿರ್ವಿಕಾರನಾದಂತಹ ಪರಮಾತ್ಮನಿಗೆ ವಿಕಾರ ಇಲ್ಲದೆ ಬಂತು. ಮಣ್ಣು ಜಡವಾದಂತಹ ಮಣ್ಣು, ಬಂಗಾರ ಜಡ, ಆ ಜಡ ವಸ್ತುಗಳು ವಿಕಾರ ಬಂತವೆ. ಆದರೆ ಭಗವಂತ ಪರಮಚೇತನ, ಸ್ವತಂತ್ರ, ಎಂದೂ ವಿಕಾರ ಇಲ್ಲ ಅವನಿಗೆ. ಅದರ ಕಾರಣ ಜಗದಾಕಾರವಾಗಿ ದೇವರು ಪರಿಣಾಮಕಾರಿ. ಅದು ಬೇಡ, ಈ ಜಗತ್ತಿನ ಭ್ರಮಕ್ಕೆ ಅಧಿಷ್ಠಾನ ಆಗ್ಯಾನ ಅಂತಂದರೆ ಇಲ್ಲ, ಜಗತ್ತಿನ ಭ್ರಮಕ್ಕೂ ಪರಮಾತ್ಮ ಅಧಿಷ್ಠಾನನಾಗಿಲ್ಲ. ಹಾಗಾದರೆ ದೇವರು ಯಾವ ಕಾರಣ ಅಂತ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂತಂದ್ರೆ ಏನು ಹೇಳಿರಿ, ಕುಂಬಾರ ಅತ್ಯುತ್ತಮ ಮಣ್ಣನ್ನು ಹದ ಮಾಡಿ ಗಡಿಗೆಯನ್ನು ಮಾಡ್ತಾನೆ. ಒಬ್ಬ ಉಪ್ಪಾರ ಚೆನ್ನಾಗಿ ಸಿಮೆಂಟು ಗಾರೆ ತಗೊಂಡು ಇಷ್ಟಂಗಿ ತಗೊಂಡು ಗೋಡೆಯನ್ನು ಕಟ್ತಾನೆ. ಕುಂಬಾರನೇ ಮಡಿಕೆ ಆಗುವುದಿಲ್ಲ, ಗೌಂಡಿನೇ ಗೋಡೆ ಆಗುವುದಿಲ್ಲ, ಅವನು ಕೇವಲ ಇದಕ್ಕೆ ನಿಮಿತ್ತನಾಗ್ತಾನೆ. ಹಾಗೆ ಪರಮಾತ್ಮ ಜಗತ್ತಿಗೆ ನಿಮಿತ್ತ ಕಾರಣ. ಉಪಾದಾನ ಕಾರಣ ಯಾವುದಪ್ಪ? ಉಪಾದಾನ ಕಾರಣ ಅಲ್ಲಿ ಹಂಗೆ ಮಣ್ಣು ಗಡಿಗೆಗೆ, ಇಲ್ಲಿ ಮೂಲ ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರೂ ಗುಣಗಳಿಂದ ಸಂವಲಿತವಾದ ಪ್ರಕೃತಿಗೆ ಪರಮಾತ್ಮ ಒಳಗೆ ನಿಂತು ಪ್ರೇರಣೆ ಮಾಡ್ತಾನೆ. ಸ್ವಯಂ ತಾನು ಅದನ್ನು ಪರಿವರ್ತನೆ ಮಾಡ್ತಾನೆ. ಪರಿವರ್ತಕ ಹೊರತು ಸ್ವಯಂ ದೇವರು ಪರಿವರ್ತನ ಅಲ್ಲ. ಬಹಳ ಮಹತ್ವದ್ದು. ಏನು ಗಡಿಗೆ ಆಗುವಂತೆ ಮಣ್ಣನ್ನು ಕುಂಬಾರ ಪರಿವರ್ತನೆ ಮಾಡ್ತಾನೆ ಹೊರತು ತಾನೇ ಅವನು ಗಡಿಗೆ ಆಗುವುದಿಲ್ಲ. ಅದನ್ನು ಇಲ್ಲಿ ಹೇಳಿರ್ತಾನೆ ಈ ಶ್ಲೋಕದಲ್ಲಿ. ಯಸ್ಮಿನ್ನಿದಂ ಪ್ರೋತಮಶೇಷಮೋತಂ ಪಠೇ ಯಥಾ ತಂತು ವಿತಾನ ಸಂಸ್ಥ ಯಯೇಷ ಸಂಸಾರ ತರು ಪುರಾಣ ಕರ್ಮಾತ್ಮಕ ಪುಷ್ಪ ಫಲೇ ಪ್ರಸೂತಿ. ಏನು ಇದನ್ನು ಮುಂದೆ ನಿಮಗೆ ಈ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಕ್ಕಂಥ ಇದರ ಅರ್ಥವನ್ನು ಹೇಳ್ತಾರಂತ ಅವರೇ ಶ್ಲೋಕವನ್ನು ಓದಿಬಿಡ್ತೇನೆ. ಏನೋ ಈ ಜಗತ್ತೆಂಬುವಂಥ ದೊಡ್ಡ ವೃಕ್ಷ ಏನು, ಇದು ತಾತ್ಪರ್ಯಗಳಿಗೂ ಹೇಳ್ತಾರೆ, ನೀವು ಇಲ್ಲಿಯೂ ಕೇಳಿರಿ, ತಾತ್ಪರ್ಯಗಳಿಗೂ ಕೇಳಿರಿ. ಅಂದರೆ ಒಂದೇ ವಿಷಯ ಎರಡು ಸಲ ಕೇಳಿದ್ರೆ ನಿಮ್ಗೆ ಗಟ್ಟಿ ಆಗ್ತದೆ. ಆದ್ದರಿಂದ ಈ ಜಗತ್ತೆಂಬುವಂಥ ಈ ಶ್ರೇಷ್ಠ ವೃಕ್ಷಕ್ಕೆ ಏನದ ಬ್ರಹ್ಮದೇವರು ಮತ್ತು ಸರಸ್ವತಿ ಮಣ್ಣು ಮತ್ತು ನೀರಿನಂತೆ ಆಧಾರವಾಗಿಲ್ಲ. ಏನು ಯದ್ಯಪಿ ಗಿಡಕ್ಕೆ ಮಣ್ಣು ನೀರೇ ಮೂಲ, ಮಣ್ಣು ನೀರೇ ಗಿಡ ಅಲ್ಲ. ಇನ್ನು ಈ ಜೀವಾತ್ಮನ ಮಾಡಿರತಕ್ಕಂಥ ನೂರಾರು ಕರ್ಮಗಳವಲ್ಲ, ಅದೇ ತಾಯಿ ಬೇರಿದ್ದರೆ ಗಿಡ ಆಗಿರ್ತದಲ್ಲ. ಹಂಗೆ ನಿಮ್ಮದು ಮೂಲ ಕರ್ಮಗಳಿದ್ದರೇ ಏನಾಗ್ತದೆ ಹೇಳಿದ್ರೆ ಗಿಡ ಬೆಳೀತದೆ. ಹಿಂದೆ ಕರ್ಮದ ಆಧಾರದಿಂದ ಇದ್ದರೆ ಗಿಡ ಬೆಳಂಗಿಲ್ಲ. ಆಮೇಲೆ ಅಹಂಕಾರ ತತ್ವ, ಬುದ್ಧಿ, ಮನಸ್ಸು ಇವುಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ರುದ್ರದೇವರು, ಇಂದ್ರದೇವರು, ಚಂದ್ರಾದಿಗಳು ಇವರೇ ಆ ಗಿಡದ ಕಾಂಡ ಮತ್ತು ಪಂಚಭೂತಗಳವಲ್ಲ, ಆ ಕಾಂಡಕ್ಕೆ ಮತ್ತೆ ಬೆಳೆದಿರ್ತಕ್ಕಂಥ ಕವಲುಗಳು. ಇದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಇದಾವಲ್ಲ ಈ ವಿಷಯಗಳು. ಈ ವಿಷಯಗಳನ್ನು ಚೆನ್ನಾಗಿ ಗ್ರಹಣ ಮಾಡತಕ್ಕಂಥದ್ದು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಹಿಡ್ಕೊಂಡು 11 ಇವೆಲ್ಲ ಶಾಖಾಗಳು. ಅಂದರೆ ಪಂಗಿಯಿಂದ ಟಂಗಿ ಹುಡ್ತಾವಲ್ಲ ಅವೆಲ್ಲ. ಆಮೇಲೆ ಪ್ರವೃತ್ತಿ, ನಿವೃತ್ತಿ ಅಂತ. ಪ್ರವೃತ್ತಿ ಮಾರ್ಗ ಅಂದರೆ ಸಕಾಮ, ನಿವೃತ್ತಿ ಮಾರ್ಗ ಅಂದರೆ ನಿಷ್ಕಾಮ. ಇವು ಎರಡು ಇದೇನ ಹೇಳಿದ್ರೆ ಹಕ್ಕಿಗಳು ಈ ಗಿಡಕ್ಕೆ ಬಂದು ಕೂಡ್ತಾವೆ, ಅಲ್ಲಿ ಗೂಡವನ್ನು ಕಟ್ಕೋತಾವೆ. ಅಲ್ಲಿ ಪುಣ್ಯ ಮತ್ತು ಪಾಪಗಳೆಂಬ ರೆಕ್ಕೆ ಆ ಪಕ್ಷಿಗಳಿಗೆ. ಆಮೇಲೆ ಇದಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ವೃಕ್ಷದ ತೊಗಟೆ ಅಂತ. ಈ ಸತ್ವಗುಣ, ವೃಕ್ಷಕ್ಕೆ ಹೆಂಗೆ ತೊಗಟೆ ಇರ್ತದಲ್ಲ ಹಂಗೆ ತೊಗಟೆ. ಇನ್ನು ಸ್ವರ್ಗ ಮತ್ತು ಮೋಕ್ಷ ಅಂದರೆ 2 ಫಲ. ಸ್ವರ್ಗ ಈ ಗಿಡಕ್ಕೆ ಅನಿತ್ಯ ಫಲ, ಸಂಸಾರ ಎಂಬ ಗಿಡಕ್ಕೆ ಅನಿತ್ಯ ಫಲನೂ ಅದು, ನಿತ್ಯವಾದಂತಹ ಮೋಕ್ಷ ಎಂಬ ಫಲನೂ ಅದು. ನೀವು ಸಂಸಾರದಾಗಿದ್ದುಕೊಂಡು ಮೋಕ್ಷ ಸಾಧನ ಮಾಡಿ ಮೋಕ್ಷವನ್ನೂ ಪಡೆದುಕೊಳ್ಳಬಹುದು ಈ ಸಂಸಾರದಿಂದ. ಸಂಸಾರದ ಈ ದೇಹದಿಂದ ಸಂಸಾರ. ಇಲ್ಲಿ ಅನಿತ್ಯವಾದ, ಅಶಾಶ್ವತವಾದ, ಏನು ತಾತ್ಕಾಲಿಕವಾದಂತಹ ಸುಖವನ್ನೂ ಪಡೆದುಕೊಳ್ಳಬಹುದು. ಹಿಂಗೆ ಇವೆರಡು ಹಣ್ಣು. ಈ ಪರಮಾತ್ಮನೇ ಈ ಗಿಡಕ್ಕೆ ಆಕಾಶ ಹಂಗೆ ಎಲ್ಲದಕ್ಕೂ ಆಶ್ರಯವಾಗಿದೆಯೋ ಹಾಗೆ. ದಶೈಕ ಶಾಖೋ ಸುಪರ್ಣ ನೀಡ
ಸ್ತವಲ್ಕದೋ ದ್ವಿಫಲಂ ಖಂ ಪ್ರವಿಷ್ಟ. ಇದು 21, 22, 23 ಶ್ಲೋಕ. ಅದಂತಿ ಚೈಕಂ ಫಲಮಶ್ಚ ಗೃಧ್ರ ಗ್ರಾಮೇ ಚರಾ ಏಕಮರಣ್ಯವಾಸಾಃ ಹಂಸಾಯಂ ಬಹುರೂಪಂ ವಿಷ್ಟಂ ಮಾಯಾಮಯಂ ವೇದ ಸವೇದ ವೇದಂ. ನಾಗ ಹೇಳ್ದ ನಿಮಗೆ, ಈ ಸಂಸಾರ ಎಂಬ ಗಿಡದಿಂದ ಸ್ವರ್ಗ ಎಂಬ ಫಲ ಒಂದು ಬರ್ತದೆ. ಈ ಸ್ವರ್ಗ ಅನಿತ್ಯವಾದಂತಹ ಫಲವನ್ನು ಯಾರು ಸ್ವೀಕಾರ ಮಾಡ್ತಾರೆ ಹೇಳಿದೆ? ಈ ಭಾರೀ ಆಶೆ ಬರುಕತಕ್ಕಂಥ ಹದ್ದುಗಳವಲ್ಲ, ಹದ್ದುಗಳು. ಆ ಹದ್ದುಗಳು ಆಶೆ ಬರುಕ್ ಭಾಳ, ಗೃಧ್ರ ಅಂದರೆ ಭಾಳ ಆಶೆ ಆಗ್ತದೆ. ಆ ಹದ್ದುಗಳು ಈ ಸಂಸಾರ ಎಂಬ ಗಿಡದಿಂದ ತಾತ್ಕಾಲಿಕ ಫಲವನ್ನು ಪಡೀತಾರೆ. ಹಾಗೆ ಇಲ್ಲಿಯೂ ಕೂಡ ಜನರ ಪ್ರಾಯೇಣ 90% ಎಲ್ಲರೂ ತಾತ್ಕಾಲಿಕವಾಗತಕ್ಕಂಥ ಸುಖ ಸಿಕ್ಕ ಸಾಕು, ಈ ದೇವರಿಂದ ಶಾಸ್ತ್ರಗಳಿಂದ ಸಾಕು, ಮುಗಿದೋಗ್ತೈತಿ. ಅವರಿಗೆ ಮೋಕ್ಷ ಎಂಬ ಫಲ ಕೆಲವು ಗೊತ್ತೂ ಇರೋಂಗಿಲ್ಲ, ಗೊತ್ತಿದ್ದರೂ ಪ್ರಯತ್ನ ಮಾಡೋಂಗಿಲ್ಲ. ಅವರ ಹದ್ದುಗಳು ಏನು ಸಂಸಾರದ ಭೋಗಕ್ಕಾಗಿ ಆಸಕ್ತರಾಗಿ ಎಷ್ಟು ಕಾಮಾಪೂರ್ತಿ ಮಾಮ ಅಂತ ಅಷ್ಟು ಮಾತ್ರ ಧರ್ಮವನ್ನು, ದೇವರನ್ನು, ಗುರುಗಳನ್ನು ಬಳಸಿಕೊಂಡು ತಮಗೆ ಸಂಸಾರ ಸುಖ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಸ್ವರ್ಗ. ಇಷ್ಟೇ. ಮೋಕ್ಷಕ್ಕಾಗಿ ದೇಹವನ್ನು, ಬುದ್ಧಿಯನ್ನು, ಇಂದ್ರಿಯನ್ನು, ಸಂಸಾರವನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಹಂಗೆ ಹದ್ದಿನಂತೆ ಹೆಚ್ಚು ಆಶೆಯುಳ್ಳ ಈ ಜನರು. ಆದರೆ ಇದೇ ಸಂಸಾರದ ಒಳಗೆ ನಮ್ಮ ಪಿಂಡಾಂಡ ಬ್ರಹ್ಮಾಂಡ ಅಂತಲ್ಲ, ಈ ಮನಸ್ಸು, ಬುದ್ಧಿ, ಇಂದ್ರಿಯ, ಹೊರಗಿನ ವಸ್ತುಗಳು, ಇವುಗಳನ್ನು ಬಳಸಿಕೊಂಡು ಅತ್ಯುತ್ತಮ ಮೋಕ್ಷ ಎಂಬ ಫಲವನ್ನು ಇನ್ನೊಂದು ಪಕ್ಷಿ ಬಿಡ್ತದೆ. ಅದು ಯಾವುದು? ಇದು ಗ್ರಾಮವಾಸಿ ಯಾವುದು? ಹದ್ದಾಯಿತು. ಅರಣ್ಯವಾಸಿ, ಅರಣ್ಯದಾಗಿದ್ದಂಥ ಹಂಸ ಪಕ್ಷಿಗಳಂದರೆ ಶುಭ್ರವಾದಂಥ ಶುದ್ಧ ಜ್ಞಾನವುಳ್ಳವರಿಗೆ ಹಂಸ ಅಂತ. ಹಂಸ ಪಕ್ಷಿಗಳು, ಜ್ಞಾನಿಗಳೇನು ಮಾಡ್ತಾರೆ? ಈ ಸಂಸಾರ ಎಂಬ ಇದರೊಳಗೆ ಅವರು ಇಲ್ಲೇ ಇರ್ತಾರೆ. ಇದ್ದೇನು ಮಾಡ್ತಾರೆ? ಅವರು ಮೋಕ್ಷ ಎಂಬುವಂಥ ಶಾಶ್ವತವಾದಂಥ ಫಲವನ್ನು ಪಡೀತಾರೆ. ಆದ ಕಾರಣ ಈ ಸಂಸಾರ ನಮಗೆ ಇಷ್ಟಾರ್ಥವನ್ನು ಕೊಡ್ತದೆ, ಅನಿಷ್ಟವಾಗಿರತಕ್ಕಂಥ ದುಃಖಾದಿಗಳನ್ನು ಕೊಡ್ತದೆ ಸಂಸಾರ. ಇನ್ನು ಅತಿ ಅನಿತ್ಯವಾದಂಥ ಸ್ವರ್ಗಾದಿಗಳನ್ನು ಕೊಡ್ತದೆ ಜಗತ್ತು, ಮೋಕ್ಷವನ್ನು ಕೊಡ್ತದೆ. ಇದು ಭಗವಂತನ ಇಚ್ಛೆಯಿಂದ, ಮೂಲ ಪ್ರಕೃತಿಯಿಂದ ಈ ಜಗತ್ತೆಂಬುವಂಥ ವೃಕ್ಷ ಹುಟ್ಟಿದೆ. ನೋಡ್ರಿ, ನೀವು ಭಗವದ್ಗೀತೆಯನ್ನು ಕೇಳ್ತದೇ ಇಲ್ಲದೆ, ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಯಶ್ಚ ಪರ್ಣಾನಿ ಯಸ್ತಂ ವೇದ ಸವೇದವಿತ ಎಂಬುವಂಥ ಭಗವದ್ಗೀತೆ ಹೇಳಿದ್ದನ್ನೇ ನಾವಿಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ, ಹುಡ್ಕೋಬೇಕು. ಇನ್ನು ಯತಃಪ್ರಸೂತ ಜಗತಃ ಪ್ರಸೂತಿ, ಜಗತಃ ಪ್ರಸೂತಿ, ಜಗತ್ತಿಗೆ ಕಾರಣೀಭೂತಳಾದ ಮಹಾಲಕ್ಷ್ಮಿ ಯತಃ ಪ್ರಸೂತ, ಯಾವನಿಂದ ಆಕೆ ಅಭಿವ್ಯಕ್ತಳಾದಳು, ಹುಟ್ಟಿದಳು. ಏನಾಯಿತು? ಜಗತ್ತ ಹುಟ್ಟಿಸುವ ಮಹಾತಾಯಿ ಲಕ್ಷ್ಮಿಗೂ ಪರಮಾತ್ಮ ನಿಯಾಮಕ, ಸರ್ವೋತ್ತಮ. ಈ ವೇದದ ಅರ್ಥವನ್ನೇ ತಿಳ್ಕೊಂಡವ ನಿಜವಾದ ಮೋಕ್ಷಕ್ಕೆ ಅಧಿಕಾರಿ. ಏವಂ ಗುರು ಉಪಾಸನೈಕ ಭಕ್ತ್ಯ ವಿದ್ಯಾಕುಠಾರೇಣ ಶಿತೇನ ಧೀರ ವಿವೃಶ್ಚ ಜೀವಾಶಯವ ಪ್ರಮತ್ತಃ ಸಂಪದ್ಯ ಚಾತ್ಮಾನಮಥತ್ಯಜಾಸ್ತ್ರಂ. ಹೇ ಉದ್ಧವ, ಕೇಳ್ಕೊಪ. ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಈ ಸಂಸಾರದೊಳಗೆ ನಾವು ಇದ್ದೀವಪ್ಪ. ಏವಂ, ಈ ಸಂಸಾರದ ಸ್ವರೂಪ ಗೊತ್ತಾಯ್ತು ನಿನಗೆ. ಇದರೊಳಗೆ ಒಳ್ಳೆಯದು ಅದ, ಕೆಟ್ಟದ್ದು ಅದ, ನಿತ್ಯನೂ ಅದ, ಅನಿತ್ಯನೂ ಅದ, ಮೋಕ್ಷ ಸಾಧನವೂ ಅದ, ನಿಮಗೆ ಪಾಪ ಸಾಧನವೂ ಅದ, ಪುಣ್ಯ ಸಾಧನವೂ ಅದ, ಎಲ್ಲ ಅದ. ಆದರೆ ಈ ಮಿಶ್ರವಾಗಿರತಕ್ಕಂಥ ಈ ಸಂಸಾರ ಮತ್ತು ಶರೀರದಲ್ಲಿ ಇದ್ದುಕೊಂಡು ನಾವು ಸಂಸಾರವನ್ನು ಮಿಸ್ಯೂಸ್ ಮಾಡ್ಕೋಬಾರ್ದಪ್ಪ. ಏನು ಮಾಡಬೇಕು? ಗುರೂಪಾಸನ. ಏನು ಮಾಡಬೇಕು? ಶ್ರೇಷ್ಠರಾಗಿರತಕ್ಕಂಥ ಸದ್ಗುರುಗಳ ಕಡೆಗೆ ಹೋಗಿ ಅವರ ಪಾದಾರವಿಂದವನ್ನು ಸ್ಪರ್ಶ ಮಾಡಿ, ಶಿಷ್ಯಸ್ತೇಹಂ ಶಾಲಿಮಾಂ ತಾಂ ಪ್ರಪನ್ನಂ ಅಂತ ಶಿಷ್ಯನಾಗಿದ್ದೇನೆ ಅಂತ ಹೇಳಿಕೊಂಡು ಭಾಳ ಭಕ್ತಿಯಿಂದ ಅವನು ಅಧ್ಯಯನ ಮಾಡಿದ್ದೇ ಆದರೆ ಉತ್ತಮ ಜ್ಞಾನ ಬಂದಿತ್ತು. ಆ ಉತ್ತಮ ಜ್ಞಾನದೊಳಗೆ ಮೊದಲನೇದ್ದು ನಿತ್ಯಾನಿತ್ಯ ವಸ್ತು ವಿವೇಕ. ನಿತ್ಯ ಯಾವುದು, ಅನಿತ್ಯ ಯಾವುದು, ಸಾರಭಾಗ ಯಾವುದು, ಅಸಾರ ಭಾಗ. ಈ ಸಂಸಾರಗಳಿಗೆಲ್ಲ ಮಿಶ್ರದ ಇದ್ರೊಳಗೆ. ಈ ಮಿಶ್ರೊಳಗೆ ಸಾರ ಭಾಗ ಯಾವುದು? ಬಾಳೆಹಣ್ಣು ಯಾವುದು, ಶಿಪ್ಪಿ ಯಾವುದು? ತೆಂಗಿನಕಾಯಿ ಪರಟೆ ಯಾವುದು, ಕೊಬ್ಬರಿ ಯಾವುದು? ಮಾವಿನಕಾಯಿ ಶಿಪ್ಪಿ ಯಾವುದು, ರಸ ಯಾವುದು? ಇದು ದೊಡ್ಡವ್ರಿಗೆ ಗೊತ್ತಾಗುತ್ತೆ. ಹುಡುಗರಿಗೆ ಕೊಟ್ರೆ, ದನಕ್ಕೆ ಕೊಟ್ರೆ ಹಾಗೆ ತಿಂದುಬಿಡ್ತಾವೆ.
ಅವ್ರಿಗೆ ಆ ಪಶುಗಳಿಗೆ ಹುಡುಗರಿಗೆ ಆ ತೊಟ್ಟೆನೂ ಅಷ್ಟೇ ಗೊರಟು ಅಷ್ಟೇ. ಹಂಗೆ ಮಾಡಬಾರ್ದು. ಸಂಸಾರದ ಒಳಗೆ ಸಾರವನ್ನೇ ತಗೋಬೇಕು. ಅದೇ ಸದ್ವಿದ್ಯಾ. ವಿದ್ಯಾ ಕುಠಾರೇಣ ಶಿತೇನ ಧೀರ. ಶುದ್ಧವಾದಂಥ ಜ್ಞಾನ ಎಂಬುವಂಥ ಕುಠಾರದಿಂದ, ಅಲ್ಲಿ ಅಸಂಗ ಶಸ್ತ್ರೇಣ ಅಂತಂದ. ವೈರಾಗ್ಯೋಪೇತವಾದ ಜ್ಞಾನದಿಂದ ಈ ಸಂಸಾರದ ಮೋಹ ಎಂಬುವಂಥದ್ದನ್ನು, ಜ್ಞಾನ ಎಂಬ ಕೊಳಲಿಯಿಂದ ಈ ಮೋಹ ಎಂಬ ಗಿಡವನ್ನು ಕತ್ತರಿಸಬೇಕು. ವಿವೃಶ್ಚ ಜೀವಾಶಯಮ ಪ್ರಮತ್ತಃ. ಅಂದರೆ ಜೀವಾಶಯ ಅಂದರೆ ಜೀವಾಶಯ ಅಂದರೆ ಜೀವನ ಒಳಗೆ ತಾಮಸವಾಗಿರತಕ್ಕಂತಹ ಬಾಹ್ಯ ಅಂತಃಕರಣ, ತಾಮಸ ಜೀವನ ಬಾಹ್ಯ ಅಂತಃಕರಣ, ಅದನ್ನು ಕತ್ತರಿಸಿ ಮುಂದೆ ಏನು ಮಾಡಬೇಕು? ಅಪ್ರಮತ್ತನಾಗಿ ಜಾಗೃತನಾಗಿ ಸಂಪದ್ಯ ಚಾತ್ಮಾನ ಮತತ್ಯಜಾಸ್ತ್ರಂ. ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಶುದ್ಧ ಜ್ಞಾನದಿಂದಲೇ ನಮಗೆ ಅಭಿವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡಿ ಮುಂದೆ ಆ ಭೌತಿಕವಾದಂಥ ಅನಿತ್ಯವಾದಂಥ ಮನಸ್ಸನ್ನೂ ಕೂಡ ಅದನ್ನು ಇಲ್ಲೇ ಬಿಟ್ಟು ಮೋಕ್ಷೊಳಗ ಸ್ವರೂಪ ಮನಸ್ಸಿನಿಂದ ಆನಂದ ಅನುಭವ ಮಾಡಿಕೊಳ್ಳಬೇಕು. ಇಷ್ಟು ಸಾಧಕರು ಮಾಡಬೇಕಾದ ವಿಚಾರವನ್ನು ಕೃಷ್ಣ ಪರಮಾತ್ಮ ವಾಯುಜೀವೋತ್ತಮತ್ವ ಸಿದ್ಧಾಂತದ ಜೊತೆಗೆ ಜಗತ್ತಿನ ವಿಚಾರವನ್ನು ಪರಮಾತ್ಮ ಹೇಳಿದೆ. ಇದು ಸರಿ. ಇಲ್ಲಿಯವರೆಗೆ ಹೇಳಿರ್ತಕ್ಕಂತಹ ಈ ವಿಚಾರವನ್ನು ಶ್ರೀಮದಾಚಾರ್ಯರು ಈ ಜಗದ್ವೃಕ್ಷದ ವಿಚಾರವನ್ನು ಇನ್ನಿಷ್ಟು ನಿವೃತ್ತ ಎಂಬುವಂಥ ಒಂದು ಗ್ರಂಥ, ಒಂದು ವೇದವ್ಯಾಸ ಪ್ರಣೀತ ಗ್ರಂಥ, ಅದರೊಳಗಿರ್ತಕ್ಕಂಥ ಪ್ರಮಾಣಗಳನ್ನು ಇದೇ ವಿಷಯಕ್ಕೆ ಪ್ರಮಾಣವನ್ನು ಕೊಟ್ಟು ಈ ಸಿದ್ಧಾಂತವನ್ನು ಗಟ್ಟಿ ಮಾಡಿ ನಮಗೆ ತಿಳಿಸ್ತಾರೆ. ಅದನ್ನು ಯಥಾ ಪ್ರಕಾರ ನಾಳೆ ಹೇಳುವಂತೆ. ಶ್ರೀಕೃಷ್ಣಾರ್ಪಣ. ಹರೇ ನಮಃ.